ವೇದಶಾಸ್ತ್ರ ಪುರಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನ ತೀರ್ಥಾಖ್ಯಾನ್ ಪ್ರತಿಷ್ಠೆ ಗುರು ಮಮ. ವೇದಶಾಸ್ತ್ರ ಪುರಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನ ತೀರ್ಥಾಖ್ಯಾನ್ ಪ್ರತಿಷ್ಠೆ ಗುರು ಮಮ. ಯದ್ವಿದ್ಯಾ ಮರುದಾಗಮಾರ್ಥ ವಿಷಯ ದೃಷ್ಟಿ ಪರತ್ವೇ ಹರೇಃ ಯದ್ಬುದ್ಧಿ ಹರಿಪಾದಚಂಗ ಸಂಗ ಚತುರ ಹೃದಯಾಪರಂ ಬೋಧನೆ ಯತ್ಸಿದ್ಧಿ ಪರಶಾಸ್ತ್ರ ಸನ್ನಿರಸನೆ ವೃದ್ಧಿ ರತೋ ವೈಷ್ಣವೇ ಶ್ರೀ ವಿಶ್ವಪ್ರಿಯ ಮಧ್ವನಾಥ ಯತಿರಾಟ್ ಸೂಯಂ ಗುರುಪಾತುನಃ. ವೇದಶಾಸ್ತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕಲಾನ ವಾದಿರಾಜನಗುರು ವಂದೇ ಹಯಗ್ರೀವದಯಾಶ್ರಯ. ಭಕ್ತಾನಾಂ ಮಾನಸಾಂ ಭೋಜನಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀ ಗುರುರವೇ ನಮಃ. ಭಾವಬೋಧಕೃತಂ ನವಮೇ ಭಾವಭಾವಿತಭಾವುಕಂ ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂಹಿತಾಃ. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುಭೂಯಾದಸ್ತುತಾರ್ಥಸಿದ್ಧಯೇ. ಸಮುತ್ಸಾರ್ಯ ತಮಸ್ತೌಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀ ನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ನಾಥಿ ಶ್ರೀಜಯತೀರ್ಥವಾಕ್. ಪದವಾಕ್ಯ ಪ್ರಮಾಣ ಜ್ಞಾನ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಪ್ರತಿಷ್ಠೆ ಗುರುನ್ ಮಮ. ಶ್ರೀಮಧ್ವ ಸಂಸೇವನದತ್ತ ಶುದ್ಧ ವಿದ್ಯಾ ಸುಧಾಂಭೋ ನಿಲಯೋ ಮಲಾಯೈ ಕೃಪಾಲವ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾನ್ಮೇ ನಿತ್ಯಮೇಷಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತಲಂ ಭಜೇತಾಪತ್ರಯಾಪಹಂ. ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಜ್ಞಾನತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ರಾಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯರುಖಾಭ್ಯ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತ್ತಂ ಮಹಾಂತಂ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಷತಾಂ ತಮೋಧಂ. ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಳಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವರ್ತುಶ್ಚ ಶ್ರೋತॄಣಾಮಖಿಲ ಕಲಿಕೃತಕಲ್ಮಷಾಪನೋದನ ವಟತಲೆ ಶ್ರೀಮದ್ಭಾಗವತೆ ತಾತ್ಪರ್ಯೇ ಅರ್ಧಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದ. ಚತುರ್ಥ ಆರಂಭದಲ್ಲಿ ಮನುವಿನ ವಂಶವನ್ನು ವಿಸ್ತಾರ ಮಾಡತಕ್ಕಂತಹ ಮೈತ್ರಿಯನ್ನು ಗುರುವಿನ ನಿರೂಪಣೆ ಮಾಡತಕ್ಕ ಸಂದರ್ಭದಲ್ಲಿ ಶುಕಾಚಾರ್ಯ ಪರೀಕ್ಷಕರಿಗೆ ಇತ್ಯಾದಿಗಳಿಗೆ ತಿಳಿಸ್ತಿದ್ದಾರೆ. ಸೂತರು ಶೌನಕರಿಗೆ ತಿಳಿಸ್ತಿದ್ದಾರೆ. ಆ ದಕ್ಷ ಪ್ರಜಾಪತಿಯ ಕಥಾ ವಿಶೇಷವನ್ನೆಲ್ಲ ನಿರೂಪಣೆ ಮಾಡಿದ ಮೇಲೆ ಪರಿವೃತ ಉತ್ತಾನಪಾದರಾಜರ ಪುತ್ರರಾಗಿರ್ತಕ್ಕ ಧ್ರುವರಾಜರ ತಪಸ್ಸಿನ ವಿಷಯವನ್ನು ನಿರೂಪಣೆ ಮಾಡತಕ್ಕ ಸಂದರ್ಭದಲ್ಲಿ ಅಧಿಕಥಾ ಪ್ರಾರಂಭ. ಧ್ರುವರಾಜರು ಬಹಳ ಕಠಿಣ ತಪಸ್ಸನ್ನು ಮಾಡಿದರು. ತೇಜಸ್ವಿ ಆಗಿರ್ತಕ್ಕ ವ್ಯಕ್ತಿಗಳಲ್ಲಿ ವಯೋಮಾನ ಲೆಕ್ಕಕ್ಕೆ ಬರುವುದಿಲ್ಲ.
5 ವರ್ಷದ ಬಾಲಕ ಪಂಚಹಾಯನೋ ಬಾಲಹ ಅಂತ ಹೇಳಿದ್ದಾರೆ. 5 ವರ್ಷದ ಬಾಲಕ ಅದ್ಭುತವಾದಂಥ ತಪಸ್ಸನ್ನು ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಇದರಿಂದಲೇ ಅನೇಕ ಸಮಸ್ಯೆಗಳು ಕೂಡ ಪರಿಹಾರವಾಯಿತು ಅಂತ ಶ್ರೀಮದಾಚಾರ್ಯರು ಬರೀತಾರೆ. ಅನುಪನಯನ ಸಂದರ್ಭದಲ್ಲಿ ಮಂತ್ರೋಚ್ಚಾರಣ, ಮಂತ್ರದಿಂದ ತಪಸ್ಸಾಚರಣೆ ಇವೆಲ್ಲ ಹೇಗೆ ಸಾಧ್ಯ? ಇಷ್ಟಾಗಿ ಅಂಥ ದಾರ್ಢ್ಯ ಸ್ಥೈರ್ಯ ಅದು ಬರಲಿಕ್ಕಾದರೂ ಹೇಗೆ ಸಾಧ್ಯ? ಎಂಥ ಕಠಿಣತರವಾದ ತಪಸ್ಸು. ಮೇಲೆ ಕೇವಲ 5-6 ತಿಂಗಳ ಒಂದು ತಪಸ್ಸಿಗೆ ಭಗವಂತ ಒಲಿದಿದ್ದಾದರೂ ಏನು? ಇದಕ್ಕಿಂತ ಘೋರತರವಾದ ಕಠಿಣತರವಾದ ತಪಸ್ಸನ್ನೆಲ್ಲ ಮಾಡಿದ ಅನೇಕ ಮಹನೀಯರಿಗೆ ಭಗವಂತ ಸುಲಭಕ್ಕೆ ದರ್ಶನ ಕೊಟ್ಟಿಲ್ಲ. ವರ್ಷಗಳು ಅಂದರೆ ಸಾವಿರಗಟ್ಟಲೆ, ಸಾವಿರಾರು ವರ್ಷಗಳ ತಪಸ್ಸನ್ನು ಆಚರಿಸಿದವರಿಗೆ ಮಾತ್ರವೇ ಪರಮಾತ್ಮ ಕ್ವಚಿತ್ ಮಿಂಚಿನಂತೆ ದರ್ಶನ ಕೊಡ್ತಾನೆ. ಅಂಥದ್ದು ಎದುರಿಗೆ ಬಂದು ಪ್ರತ್ಯಕ್ಷನಾಗಿ ಸ್ತುತನಾಗಿ ಅವರಿಗೆ ಅನುಗ್ರಹ ಮಾಡಿ ಶಾಶ್ವತ ಧ್ರುವಮಂಡಲದಲ್ಲಿ ವಾಸ ಮಾಡುವಂತೆ ಮಾಡಿ ಹೀಗೆ ಬಹು ಅನುಗ್ರಹ ಮಾಡಿದ್ದು ಹೇಗೆ ಇತ್ಯಾದಿ ಪ್ರಶ್ನೆಗಳಿಗೆ ಆಚಾರ್ಯರು ಒಂದೇ ಉತ್ತರ ಕೊಡ್ತಾರೆ: ವಿಶಿಷ್ಟಾಧಿಕಾರಿತ್ವ. ಇವೆಲ್ಲ ಪರಿಗಣನೆಗಳು ಅವರ ಯೋಗ್ಯತೆಯನ್ನು ಅನುಸರಿಸಿಕೊಂಡಿರುತ್ತದೆ. ಧ್ರುವರಾಜ ಸಾವಿರಾರು ಜನ್ಮಗಳಲ್ಲಿ ಈಗಾಗಲೇ ತಪಸ್ಸು ಮಾಡಿದವ, ಆ ತತ್ಪ್ರಯುಕ್ತವಾಗಿ ಒಂದು ಉತ್ತಮ ಅಧಿಕಾರವನ್ನು ಪಡೆದವ. ಈ 5-6 ತಿಂಗಳ ತಪಸ್ಸಿನ ಒಂದು ಅಂಶ ಮಾಡುವುದರಿಂದ ಅವನ ತಪ ಪೂರ್ಣವಾಗಿ ಭಗವಂತನ ವಿಶಿಷ್ಟ ಅಪರೋಕ್ಷವಾಗ್ತದೆ. ಈ ಅಪರೋಕ್ಷ ಎಂಬುದು ಬಾಹ್ಯ ಪರಮಾತ್ಮನ, ಕಾಲರೂಪಿ ಪರಮಾತ್ಮನ ವಿಶಿಷ್ಟ ಅನುಗ್ರಹ ಅಷ್ಟೇ ಹೊರತು ಅವನು ಜನ್ಮತಃ ಈ ಧ್ರುವರಾಜನಾಗಿ ಹುಟ್ಟುವ ಕಾಲಕ್ಕೆ ಅಪರೋಕ್ಷ ಜ್ಞಾನಿಯಾಗೇ ಇದ್ದ. ಅವರಿಗೆ ಅಪರೋಕ್ಷ ಜ್ಞಾನ ಈಗ ಬಂದದ್ದಲ್ಲ. ಅಪರೋಕ್ಷ ಅಂದ್ರೆ ಬಿಂಬಾಪರೋಕ್ಷ. ಬಿಂಬಾಪರೋಕ್ಷ ಅನೇಕ ಜನ್ಮಗಳ ಹಿಂದೆನೇ ಆಗಿ ಹೋಗಿದೆ. ಅದಾದ ಮೇಲೆ ಪ್ರಾರಬ್ಧ ಭೋಗದ ಕ್ರಮದಿಂದ ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆಯುವ ಕ್ರಮ ಮಾತ್ರ ಈ ಶರೀರದಲ್ಲಿ, ಧ್ರುವ ಶರೀರದಲ್ಲಿ ಅವನಿಗೆ ಪ್ರಾಪ್ತವಾಯಿತು. ಆದ್ದರಿಂದ ಅವೆಲ್ಲ ಸಮಾಚಾರ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು, ವಿಶಿಷ್ಟ ತೇಜಸ್ಕರವರೆಲ್ಲ ಗುರು ಹಿರಿಯರ ಪರಮಾನುಗ್ರಹಕ್ಕೆ ಪಾತ್ರರು. ಎಂಥ ವಂಶ! ಸ್ವಯಂಭವ ಮನುವಿನ ವಂಶದಲ್ಲಿ ಉತ್ಪತ್ತಿ ಬರೋದು, ಸಾಕ್ಷಾತ್ ಬ್ರಹ್ಮದೇವರ ಮರಿಮಗನಾಗುವುದು, ಇವೆಲ್ಲವೇ ಅವರ ಗುಣ ವಸ್ತುವನ್ನು ಹೆಚ್ಚಾಗಿ ಮಾಡಿ ತೋರಿಸಿಕೊಡ್ತಾ ಇದೆ. ಧ್ರುವರಾಜ ಜಗತ್ತಿಗೆ ಒಂದನ್ನು ನಿದರ್ಶನ ಮಾಡಿಕೊಟ್ಟಿದ್ದಾನೆ ಅಂತ ಆಚಾರ್ಯ. ಅವನ ಹೆಸರೇ ಏನು ತೋರಿಸಿಕೊಡ್ತದೆ ಎಂದರೆ ಧ್ರುವತ್ವವನ್ನು, ದಾರ್ಢ್ಯವನ್ನು ತೋರಿಸಿಕೊಡ್ತದೆ. ಜೀವನದಲ್ಲಿ ಸಾಧನೆ ಮಾಡಬೇಕಾದಂತಹ ಯಾವುದೇ ವ್ಯಕ್ತಿ ದಾರ್ಢ್ಯ ಉಳ್ಳವನಾಗಲಿಲ್ಲ, ದೃಢನಾಗಲಿಲ್ಲ, ದೃಢ ನಿಶ್ಚಯನಾಗಲಿಲ್ಲ ಎಂದರೆ ಅವನಿಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ನಾನಾ ವಿಧ ಪ್ರತಿಬಂಧಕಗಳು ಬಂದರೂ ಕೂಡ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಅಷ್ಟು ಬೇಗ ಆಗಿಲ್ಲ ಅಂತಾನೆ ಇಷ್ಟ ತನಕ ಹೇಳಿದ್ದು. ಅವನು ಮಾಡಿದ್ದು 5 ತಿಂಗಳ ಸಾಧನೆ, 6 ತಿಂಗಳ ಸಾಧನೆ, 5 ವರ್ಷದೊಳಗೆ ಆದದ್ದು ಅಲ್ಲೇ ಅಲ್ಲ. ನೂರಾರು ಜನ್ಮಗಳಿಂದ ಸಾಧಿಸಿಕೊಂಡು ಬಂದಿದ್ದ. ಅದರದ್ದೆಲ್ಲ ಪ್ರಭಾವ ಒಟ್ಟಿಗೆ ಜನ್ಮ ಕಾಲದಲ್ಲೇ ಅವನಿಗೆ ತಪಸ್ಸು ತುಂಬಿತ್ತು. ಈ 5-6 ತಿಂಗಳ ತಪಸ್ಸಿನಿಂದ ಅದು ಅಭಿವ್ಯಕ್ತವಾಗಿ ಭಗವಂತನ ವಿಶಿಷ್ಟ ಅನುಗ್ರಹಕ್ಕೆ ಕಾರಣವಾಯಿತು. ಅಪರೋಕ್ಷ ಜ್ಞಾನವೂ ಮುಂಚೆನೇ ಆಗಿ ಹೋಗಿದೆ. ಏನು ಅವ್ರದ್ದೆಲ್ಲ ಸಮಾನ ಏನಾಗ್ತದೆ? ಧ್ರುವರಾಜನನ್ನು ಹೋಲಿಸಿಕೊಂಡು ನಮ್ಮ 5 ವರ್ಷದ ಮಕ್ಕಳನ್ನು ನೀವು ಮನೆ ಬಿಟ್ಟು ಓಡಿಸುವ ಪ್ರಶ್ನೆ ಇಲ್ಲ ಎಂಬುದಕ್ಕೋಸ್ಕರ ಹೇಳ್ತಾ ಇದ್ದೇವೆ. ಎಂಥವರು 50 ಆಗಲಿ 100 ವರ್ಷ ಆಗಲಿ ಆ ರೀತಿ ಬಂದಿಲ್ಲ. ದೊಡ್ಡ ದೊಡ್ಡ ಋಷಿಗಳಿಗೆ ಸಾವಿರಾರು ವರ್ಷಗಳ ತಪಸ್ಸಿನ ಅವಶ್ಯಕತೆ ಇದ್ದಾಗ 5 ವರ್ಷದ ಬಾಲಕನಿಗೆ ಒಲಿದ ಅಂದ್ರೆ ಪರಮಾತ್ಮ ವಿಷಮನಾಗಿ ಹೋಗ್ತಾನೆ. ಆ ವೈಷಮ್ಯ ಭಗವಂತನಲ್ಲಿ ಇಲ್ಲ. ಯಾರು ವಿಶಿಷ್ಟ ತಮ್ಮ ತಮ್ಮ ಯೋಗ್ಯತಾಕ್ಕೆ ಅನುಗುಣವಾದಂತಹ
ಉತ್ತಮ ಸಾಧನೆಯನ್ನು ಬಹುಕಾಲ ಮಾಡಿ ಅದರ ಪೂರ್ತಿ ಸಂದರ್ಭವನ್ನು ಹೊಂದಿರ್ತಾರೋ, ಪೂರ್ಣ ಮಾಡಿರ್ತಾರೋ ಅವರಿಗೆ ಮಾತ್ರವೇ ಭಗವಂತ ಅನುಗ್ರಹ ಮಾಡೋದು. ಧ್ರುವರಾಜನಿಗೆ ಈ ಅಂಶದಲ್ಲಿ 5 ವರ್ಷದ ಕಾಲದಲ್ಲಿ 6 ತಿಂಗಳ ತಪಸ್ಸಿನಿಂದ ಅವನ ಭಗವಂತನಿಗೆ ಬೇಕಾದ ಸಾಧನಾಂಶ ಪೂರ್ಣವಾಯಿತು. ಅದರಿಂದ ಭಗವಂತ ಅನುಗ್ರಹ ಮಾಡಿದ ಅಂತ ಇಷ್ಟು ತಿಳಿಯಬೇಕು ಹೊರತು 5 ವರ್ಷದಲ್ಲಿ ಎಲ್ಲ ಆಗಿ ಹೋಯ್ತು. ಹಂಗಾರೆ 5 ವರ್ಷದಲ್ಲೂ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತ ತಿಳಿಬೇಡ್ರಿ. ಇದರಂತೆ ಖಟ್ವಾಂಗರಾಜನ ಪರಿಸ್ಥಿತಿಯೂ ಅಷ್ಟೇ. ಮುಹೂರ್ತ ಮಾತ್ರದಿಂದ ಮೋಕ್ಷ ವಿಮಾನ ಬಂದ್ಬಿಡ್ತು, ಮೋಕ್ಷಕ್ಕೆ ಹೋಗ್ಬಿಟ್ಟ. ಒಂದು ಇಲಿ ಹಿಂಗ ಚಾಚಿತು, ದೀಪವನ್ನ ವಿಮಾನ ಬಂತು, ಮೋಕ್ಷಕ್ಕೆ ಹೋಗ್ಬಿಟ್ಟು. ಕಾರ್ತಿಕ ಮಾಸ ಮಹಾತ್ಮದಲ್ಲಂತೂ 24 ಅಧ್ಯಾಯದಲ್ಲಿ ಒಂದು 10, 25, 50 ಸರ್ತಿ ಬಂದ್ಬಿಟ್ಟಿದೆ ವಿಮಾನಗಳು. ಹೇಗೆ ಅದು ಸಾಧ್ಯ? ಇಲಿ ಜನ್ಮದಲ್ಲಿ ಭಗವದ್ ಧ್ಯಾನ ಇಲ್ಲ, ಏನಿಲ್ಲ. ದೀಪವನ್ನು ಎಣ್ಣೆ ಕುಡಿಲಿಕ್ಕೋಸ್ಕರವಾಗಿದ್ದ ಬಾಯಿ ಇಟ್ಟದ್ದು, ಅದು ದೀಪ ಸ್ವಲ್ಪ ಚಾಚಿ ಬಿಡ್ತು, ಜೋರಾಗಿ ಉರಿದು ಬಿಡ್ತು. ಕಾರ್ತಿಕ ಮಾಸದಲ್ಲಿ ದೀಪ ಉರಿತಾ ಆದ್ದರಿಂದ ವಿಮಾನ ಬಂದ್ಬಿಡ್ತು. ಅಂದ್ರೆ ನಿತ್ಯ ದೀಪ ಹಚ್ತೀವಿ, ಏನ್ ದಾನ ಮಾಡ್ತೀವಿ, ಆಚಾರಗಳ ಮನೆಯೊಳಗೆ ಬರೀ ದೀಪ ಉಳಿಯೋ ಹಂಗೆ ಮಾಡಿ ಇಟ್ಬಿಟ್ರಲ್ಲ. ಇಷ್ಟೆಲ್ಲ ಮಾಡಿದ್ದಕ್ಕೆ ಯಾಕೆ ನಿಮಗೆ ವಿಮಾನ ಬರಲಿಲ್ಲ? ಇಷ್ಟಾಗಿ ಭಕ್ತಿ ಇದೆ. ಆ ಇಲಿ ಅಂತ ಇದ್ದೀರಾ ನೀವು, ಹುಲಿ ಅಂತ ಇದ್ದೀರಿ ಅಂಥವ್ರಿಗೆ ಯಾಕೆ ಬಂದಿಲ್ಲ ಪರಮಾತ್ಮನ ಅನುಗ್ರಹ? ವಿಮಾನ ಅಂತ ಹೇಳ್ತೀವಿ, ಬರ್ತದೋ ಯಾರಿಗೂ ಬರೋದು. ಎಂಥ ಮಂಗಳ ಮಾಡಿರ್ತೀರಿ, ಏನು ಪುರಾಣ ಹೇಳ್ತಿರ್ತೀರಿ, ಪುಣ್ಯಕತೆ ಹೇಳ್ತಿದ್ವಿ. ಭಾಗವತ ಅಂತೂ ಸಪ್ತಾಹ ಕ್ರಮದಲ್ಲಿ 10-20-50 ಸರ್ತಿ ಕೇಳಿದ್ದಾಯ್ತು. ವರ್ಷಕ್ಕೊಂದು 4-5 ಸರ್ತಿ ಭಾಗವತ ಕೇಳ್ತೀವಿ. ಪರೀಕ್ಷಿತ ರಾಜನಿಗೆ 1 ವಾರದ ಭಾಗವತದಲ್ಲಿ ಮೋಕ್ಷ ಆಗೋಯ್ತು. ಯದ್ಯಪಿ ಇದಕ್ಕೆ ಅಲ್ಲಿ ಇರುವ ಕಾರಣ ಸಾಮಗ್ರಿಗಳೇ ಬೇರೆ, ಪೂರ್ವ ಹಿನ್ನೆಲೆಯೇ ಬೇರೆ. ನಮ್ಮದು ಇದು ತಾನೇ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ತಾನೇ ನಾವು ಸ್ವಲ್ಪವಾಗಿ ಹರೇ ಕೃಷ್ಣ ಅಂತಲೋ ಕೇಶವಾಯ ಸ್ವಾಹ ಅಂತಲೋ ಅನ್ನೋದನ್ನು ಕಲ್ತಿದ್ದೀವಿ. ಅದು ಸರಿಯಾಗಿ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲೇನೆ ವಿಮಾನ ಬರಬೇಕು ಅಂದರೆ ಹೆಂಗೆ ಬರ್ತದೆ? ಕಾಲಕ್ರಮೇಣ ಚೆನ್ನಾಗಿ ಸಾಧನೆ ಮಾಡೋಣ, ಸುಧಾದಿ ಗ್ರಂಥಗಳ ಅಧ್ಯಯನ ಮಾಡೋಣ, ಪಾಠ ಪ್ರವಚನಾದಿಗಳಿಂದ ಶಾಸ್ತ್ರೋಕ್ತವಾದ ವಿಧಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ವರ್ಣಾಶ್ರಮೋಚಿತ ಧರ್ಮವನ್ನು ಸರಿಯಾಗಿ ನಡೆಸುವ, ವೈಷ್ಣವ ಧರ್ಮಗಳನ್ನು, ಭಾಗವತ ಧರ್ಮಗಳನ್ನು ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಶುದ್ಧೀಕರಿಸಿಕೊಳ್ಳುವ, ವೈಯಕ್ತಿಕ ಧರ್ಮಗಳನ್ನು, ಕರ್ತವ್ಯಗಳನ್ನು ಭಗವತ್ ಪೂಜಾತ್ವೇನ ನಿರ್ವಹಿಸುವ, ನಿಷ್ಕಾಮ ಕರ್ಮ ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವಂತಹ ಆ ತತ್ತದ ರೂಪ ವಿಶೇಷಗಳಲ್ಲಿ ಭಗವಂತನ ರೂಪ ವಿಶೇಷಗಳ ಚಿಂತನೆ, ಉತ್ತಮವಾಗಿರ್ತಕ್ಕ ಅನುಸಂಧಾನ ವಿಶೇಷಗಳು, ನಿಷ್ಕೋಪಟ, ಮದಮಾತ್ಸರ್ಯಾದಿ, ಕ್ರೋಧ ಮೋಹ ಮದಮಾತ್ಸರ್ಯಾದಿ, ದೋಷವರ್ಜನ, ಸಾಧು ಸ್ವಭಾವ, ಸಾತ್ವಿಕತ ಮೊದಲಾದ ಗುಣ ಸಂಪತ್ತಿಯನ್ನು ಪಡೆಯೋಣ, ಶರೀರವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹೀಗೆ ಮಾಡ್ತಾ ಹೋದಾಗ ಸಾವಿರಾರು ಜನ್ಮಗಳ ಆ ಒಂದು ವಿಶಿಷ್ಟ ಕಾರ್ಯದಿಂದ ತತ್ವಜ್ಞಾನ ಪ್ರಾಪ್ತ ಆಗ್ತದೆ, ಉತ್ತಮ ಗುರುಗಳು ದೊರಕುತ್ತಾರೆ. ಎಲ್ಲ ಈ ಧ್ರುವರಾಜನಿಗೆ ಆದಂತೆಯೇ ನಮಗೂ ಆಗ್ತದೆ. ಕಾಲ ಬೇಕು ಎಂಬುದಕ್ಕೋಸ್ಕರವಾಗಿ ಧ್ರುವರಾಜರ ಪೂರ್ವ ಹಿನ್ನೆಲೆಯನ್ನು ಆಚಾರ್ಯರು ಸ್ಪಷ್ಟಪಡಿಸಿ ತೋರಿಸಿದರು. ಅದು ವಿಶಿಷ್ಟಾಧಿಕಾರಿ ಅವನು. ಅದರಿಂದ ಇದು ಆಯಿತು. ಇದರಿಂದ ಭಗವಂತನಿಗೆ ವೈಷಮ್ಯಾದಿಗಳನ್ನು ಶಂಕಿಸಬೇಡ್ರಿ. ಘೋರತರ ತಪಸ್ಸು ಮಾಡಿದ್ದಾನೆ ಧ್ರುವರಾಜ. ದೇವಾದಿ ದೇವತೆಗಳು ವಿಘ್ನ ಒಟ್ಟಿದರು, ಆ ವಿಘ್ನ ಸಫಲ ಆಗಲಿಲ್ಲ. ಭಗವದ್ ಅನುಗ್ರಹದಿಂದ, ದೇವತಾ ಅನುಗ್ರಹದಿಂದ, ತಪಸ್ಸಿನಿಂದ ವಿಚಲಿತನಾಗಲಿಲ್ಲ ಧ್ರುವರಾಜ. ನಮಗೂ ಸಾಮಾನ್ಯವಾಗಿ ಹಿಂದೆ ಕೃಷ್ಣಾಮೃತ ಮಹಾರಣದಲ್ಲಿ ನಾನು ಹೇಳಿದ್ದೆ, ಯಾವುದೇ ಒಬ್ಬ ಸಾತ್ವಿಕ ಸಾಧನೆ ಮಾಡ್ತಾನೆ ಎಂದರೆ ಅದನ್ನು ಅಡ್ಡಿ ಒಡ್ಡುವವರು ಇಬ್ಬರು. ಒಬ್ಬರು ತತ್ವಾಭಿಮಾನಿ ದೇವತೆಗಳು, ಮತ್ತೆ ದೈತ್ಯರು. ದೈತ್ಯರಂತೂ ಸ್ವಾರ್ಥ ಸಾಧನೆಗೋಸ್ಕರವಾಗಿ, ಧರ್ಮ ವಿರೋಧಕ್ಕೋಸ್ಕರವಾಗಿ ನಾವು ಮಾಡುವ ಸತ್ಕಾರ್ಯವನ್ನು ವಿರೋಧಿಸ್ತಾರೆ. ದೇವತೆಗಳು ಕೂಡ ವಿರೋಧಿಸ್ತಾರೆ, ದೈವವು ಕೂಡ ಪ್ರತಿಕೂಲ ಆಗ್ತದೆ ಅಂತ. ಯಾಕೆ? ಒಂದು ಭಗವಂತನ ಆಜ್ಞೆ, ಇವನ ಪರೀಕ್ಷಾಕ್ಕೋಸ್ಕರ ಮಾಡ್ರಿ ಅಂತ. ಇನ್ನೊಂದು ಇವನಲ್ಲಿ ದಾರಢ್ಯ ಆಗುವಂತಹ ಒಂದು ಅಂಗ ಸೇರಿಕೊಂಡ್ರೆ ಮಾತ್ರ ಧರ್ಮ ಆಗ್ತದೆ. ಇಲ್ಲೇ ಹೋದಾಗ ಯಾವುದಾದ್ರೂ ಒಂದು ಸಣ್ಣ ಪ್ರತಿಬಂಧ ವಿಶೇಷ ಬಂದ ಮಾತ್ರದಿಂದಲೇ ಇವನು ವಿಚಲಿತನಾದ ಅಂದ್ರೆ ಆಯ್ತು. ನಮ್ಮಲ್ಲೆಲ್ಲ ಹಿಂದಕ್ಕೆಲ್ಲ ಗುರುಗಳ ಮನೆಗೆ ಶಿಷ್ಯರು ಬಂದು ಪಾಠ ಓದ್ತೀವಿ ಆಚಾರ್ಯ ನಿಮ್ಮಲ್ಲಿ ಅಂದಾಕ್ಷಣಕ್ಕೆ, ಏನು ಓದ್ತೀವ, ನಮ್ಮ ಹತ್ರ ಏನು ವಿದ್ಯೆ ಅದ, ನಾವೆಂಥ ವಿದ್ವಾಂಸರು, ನಮ್ಮ ಹತ್ರ ಯಾಕೆ ಓದ್ತೀವಿ, ನೋಡು ಬೇರೆಯವ್ರು ಯಾರನ್ನಾರು ನೋಡು ಅನ್ನೋದು. ಇಷ್ಟಾಗಿ ಆಮೇಲೆ ಇಲ್ಲೆಲ್ಲ ಏನಪ್ಪ ಈ ವಿದ್ಯೆ ಓದಿದ್ರೆ ಏನು ಬರ್ತದೆ ನಿಮಗೆ, ಹೋಗು ಚಾರ್ಟರ್ಡ್ ಅಕೌಂಟೆಂಟ್ ಆಗು, ಇಂಜಿನಿಯರ್ ಆಗು, ಬೇಕಾದ ಸಂಪಾದನೆ ಇದೆ, ಈ ವಿದ್ಯಾದಲ್ಲಿ ಏನದ, ಯಾಕೆ ಓದ್ತಿದನ್ನ ಅನ್ನೋದು. ಇದಕ್ಕೆಲ್ಲ ಬಹಳ ಕಷ್ಟಪ್ಪ, ಚಣಿಕೆ ಬಿಡಬೇಕು,
ಲಗ್ನ ಆಗುದಿಲ್ಲ, ಕನ್ಯಾ ಯಾರು ಕೊಡೋದಿಲ್ಲಪ್ಪ, ಅದರಿಂದ ನೀನು ಲೌಕಿಕ ವಿದ್ಯಾದಲ್ಲಿ ಹೀಗೆಲ್ಲ ಪದೇ 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 ಹೇಳಿ 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 ಈ ನಮ್ಮ ವೈದಿಕ ವಿದ್ಯಾವನ್ನು ನಿಂದಿಸೋದು, ಲೌಕಿಕ ವಿದ್ಯಾವನ್ನು ಸ್ತೋತ್ರ ನೋಡಿ ಅವ್ನು ಹೆಂಗಿದ್ದಾರೆ ನೋಡಿ ಅಂತ ಯಾವನೋ ಬಂದು ದೃಷ್ಟಾಂತ ಕೊಡೋದು. ಅವನು ನೋಡಿದ್ರೆ ಅವನ ಎದುರಿಗೆ ಮನ್ಮಥಾಕಾರವಾಗಿ ಇಷ್ಟ ತಲೆ ಮೇಲೆ ದೊಡ್ಡ ಚಪ್ರ ಹಾಕ್ಕೊಂಡು ಅವ ಅಲ್ಲಿ ಬರ್ತಿರ್ಬೇಕು, ಆಮೇಲೆ ಅವನಿಗೆ ಲಘು ಲಗ್ನ ಆಗಿರಬೇಕು, ಲಕ್ಷಾವಧಿ ರೂಪಾಯಿ ಸಂಬಳ. ಈ ವೈದಿಕ ಬ್ರಾಹ್ಮಣ ತದಿಗಳಂತಮ್ಮ ಹೊಡೆದರೂ ಕೂಡ ಈ ಒಂದು ಪರಮಾವಧಿ ಅದ್ಭುತ ಸಂಪಾದನೆ ಅಂದರೆ 7-8 ಸಾವಿರ. ಅವ್ರು ತಿಂಗಳಿಗೆ 1.5 ಲಕ್ಷ 2 ಲಕ್ಷ. ಈಗೆಲ್ಲ ವರ್ಷದ ವಿಚಾರಗಳ ಆರಂಭ. ಈಗ ನಿಮ್ಗೆ ವರ್ಷಕ್ಕೆ ಎಷ್ಟು ಇನ್ಕಮ್? ನನಗೆ 10 ಕೋಟಿ 20 ಕೋಟಿ. ಅಸಾಧ್ಯ. ಅವನು ಹಿಂಗೆ ಲೌಕಿಕ ವಿಚಾರ ನಡೆದಿದೆ. ಯಾವನಿಗೆ ಬೇಕಾಗಿದೆ ವೈದಿಕ ವಿದ್ಯೆ? ಯಾರು ಇದಕ್ಕೆ ಗೌರವ ಕೊಡೋದಿಲ್ಲ, ಮರ್ಯಾದೆ ಕೊಡೋದಿಲ್ಲಪ್ಪ, ಯಾಕೆ ವಿದ್ಯಾಕ್ಕೆ ಬರ್ತೀವಿ ಅಂತ ಹೇಳ್ತಿದ್ರು. ಅವನಿಗೂ ಒಂದು ಸ್ವಲ್ಪ ಅವನು ಆಚಾರ ಹೇಳ್ತಿರೋದು ಸರಿಯದ ಅಂತ ಅನಿಸಿಬಿಡ್ತು ಅಂದರೆ ಮಾತ್ರ ಅಷ್ಟೇ ಕೊಟ್ಟು ಕಳಿಸೇ ಬಿಡೋದು. ಏನೂ ಇಲ್ಲ. ಇನ್ನು ಕಾರಣ ಅವನಲ್ಲಿ ದಾರ್ಢ್ಯ ಇಲ್ಲ. ಈ ವಿದ್ಯೆ ಬಹಳ ದಾರ್ಢ್ಯ ಇದ್ರೆ ಮಾತ್ರ ಇದರಿಂದ ಏನಾದರೂ ಸಾಧಿಸ್ಕೊಳ್ಳಿಕ್ಕೆ ಬರ್ತದೆ. ಯಾವ ಹೊತ್ತಿಗೆ ಇದರಲ್ಲಿ ಸ್ವಲ್ಪ ಚಾಂಚಲ್ಯ ಬಂದರೂ ಸಾಕು, ವಿದ್ವಾಂಸರಾಗಿ ಎಲ್ಲ ಓದ್ಕೊಂಡೆಲ್ಲ ಆಗೋಗಿರ್ತದೆ. ದೊಡ್ಡ ವಿದ್ವಾಂಸರಾಗಿ ಬಿಡ್ತಾರೆ, ವೈದಿಕ ವೃತ್ತಿಯಲ್ಲೇ ಇರ್ತಾರೆ, 40-50 ವರ್ಷ ಆಗಿ ಹೋಗಿರ್ತದೆ. ಆಮೇಲೆ ಏನೋ ಆ ಕಾಲದಲ್ಲಿ ಇದು ಸರಿ ಅನಿಸ್ತು ಮಾಡಿಬಿಟ್ಟೆ. ಇದ್ರಲ್ಲಿ ನನಗೂ ಒಳ್ಳೆ ಚಾನ್ಸ್ ಇತ್ತು, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ SLC PUCನಲ್ಲಿ. ಸುಖವಾಗಿ ನಾನು ಇಂಜಿನಿಯರ್ ಆಗ್ಬಿಡ್ಬೋದಾಗಿತ್ತು. ಅನ್ಯಾಯವಾಗಿ ಈ ವಿದ್ಯಾಕ್ಕೆ ಬಂದೆ ಅಂದರೆ ಒಮ್ಮೆ ಚೂರು ಪಶ್ಚಾತ್ತಾಪ ಪಟ್ಟಾದರೆ 100 ಜನ್ಮಗಳಲ್ಲಿ ಅವ ಮಾಡಿದ ಸಾಧನೆಗಳೆಲ್ಲ ಕಳ್ಕೊಂಡು ಹೋಗ್ಬಿಡ್ತಾನೆ. ಆದ್ದರಿಂದ ಇವೆಲ್ಲ ಬಹಳ ಸೂಕ್ಷ್ಮ, ಇದು ಬಹಳ ದಾರ್ಢ್ಯ ಬೇಕು. ಅದಕ್ಕೆ ಧ್ರುವ ಅಂತಾರೆ. ಮಾಡುವ ಕೆಲಸಕ್ಕೆ ನುಗ್ಗಿದ ಮೇಲೆ ಎಂಥ ದೃಷ್ಟಾಂತ ಕೊಡ್ತಾರೆ ನಮ್ಮ ಪುರಂದರದಾಸರು ಅಂದರೆ, ಅಂಗದನ ಹೆಜ್ಜೆ ಇದ್ದಾಗಿರ್ಬೇಕಂತ. ನಮ್ಮ ವೈದಿಕ ವಿದ್ಯಾದಲ್ಲಿ ಇಟ್ಟ ಹೆಜ್ಜೆ ಹೇಗಿರಬೇಕು ಅಂದ್ರೆ ಅಂಗದನ ಹೆಜ್ಜೆ ಇದ್ದಂಗಿರ್ಬೇಕು. ರಾಮಾಯಣದಲ್ಲಿ ಅಂಗದ ಹೆಜ್ಜೆ ಅಂತ ಪ್ರಸಿದ್ಧಿ ನೀವು ಕೇಳಿದ್ರಿ ಇಲ್ಲ? ರಾಮಾಯಣದಲ್ಲಿ ಕೇಳಿದ್ರಲ್ಲ, ಮತ್ತೆ ನೆನಪಿದೆ? ಅಂಗದ ದೂತಕ್ಕೆ ಹೋಗ್ತಾನೆ, ದೌತ್ಯಕ್ಕೆ. 2ನೇ ದೂತರು ನಮ್ಮ ಅಂಗದರು ಮಹಾನುಭಾವರು, ಅವ್ರನ್ನ ಕಳಿಸ್ತಾರೆ, ನೀವು ಹೋಗಿ ವಿಚಾರ ತಿಳಿಸ್ಬಿಟ್ಟು ಇನ್ನೂ ಒಂದು ಅವಕಾಶ ಕೊಡ್ತೀನಿ ರಾವಣಂಗೆ ಅಂತ. ಅಂಗದ ಅಲ್ಲಿಗೆ ಬರ್ತಾನೆ. ಅಂಗದ ಅಂತಾನೆ ಏನಪ್ಪ ಎಲ್ಲ ಹೇಳ್ತಾನೆ, ನೋಡಪ್ಪ ರಾವಣ, ನಮ್ಮ ರಾಮದೇವರು ಬಹಳ ಕೃಪಾಳುಗಳು, ನೀವು ಅವರನ್ನು ವಿರೋಧ ಮಾಡ್ಕೋಬೇಡ, ಅವರು ಎಂಥೆಂಥ ನಮ್ಮಂಥ ಕಪಿಗಳ ಮೇಲೆ ಅನುಗ್ರಹ ಮಾಡಿದ್ದಾರೆ, ನೀನಂತೂ ಮಹಾ ತಪಸ್ವಿ, ದೊಡ್ಡವನು, ಬಹಳ ರಾಜಾದಿರಾಜ, ನಿನ್ನ ಮೇಲೂ ಅನುಗ್ರಹ ಮಾಡ್ತಾರೆ, ನಿನಗೇನು ವಿರೋಧ ಮಾಡೋದಿಲ್ಲ. ಆದರೆ ಇಷ್ಟೇ, ಹಾಗೆ ಪರಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡ್ಬರೋದು ಅವರಿಗೆ ಸಮ್ಮತಲ್ಲ, ಅಧರ್ಮ ಅದು. ಆದ್ದರಿಂದ ಆ ಅಧರ್ಮಕ್ಕೆ ವಿರೋಧವಾದಂಥದ್ದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೀವಿ. ನಿನಗೆ ರಾಮದೇವ ಹನುಮಂತ ದೇವರನ್ನ ಕಳಿಸ್ಕೊಟ್ವಿ, ಆಗಲೂ ನೀನು ಮಾತು ಕೇಳಲಿಲ್ಲ, ಶಿಕ್ಷಾ ಮಾಡಿದ್ದೀವಿ, ಆದರೂ ನಿನಗೆ ಬುದ್ಧಿ ಬಂದಂಗೆ ಕಾಣಲಿಲ್ಲ. ನೀನು ಈಗ ಕನ್ಯಾ ನಮ್ಮ ಸೀತಾದೇವಿ ತಂದು ಒಪ್ಪಿಸಿಬಿಡು, ನಿನಗೆಲ್ಲ ರಾಮದೇವನ ಅನುಗ್ರಹ ಮಾಡ್ತಾರೆ, ಶರಣಾಗತನಾಗಿ ಬಿಡು, ನೀನು ಸರ್ವಸ್ವ ಕೊಟ್ಟು ಬಿಡ್ತಾರೆ, ಬಿಟ್ಬಿಡು ಅಂತ ಹೇಳಲಿಕ್ಕಂತ ನಾನು ಬಂದಿದ್ದೀನಿ. ಆಗ ರಾವಣ ಅಂತಾನೆ, ಎಲ್ಲ ಹೇಳಿದ್ದೀನಿ ಕಥೆ, ಪಾಪ ನಿಮಗೆ ನೆನಪಿನ ಶಕ್ತಿ ಜೋರಾಗಿದ್ದರಿಂದ ಅದು ಇದಾಗಿದೆ ಅಷ್ಟೇ. ಏನಾಯ್ತು, ಅಂಗದ ಅಂತಾನೆ, ರಾವಣ ಅಂತಾರೆ ಅದೆಲ್ಲ ಆಗೋದಿಲ್ಲ, ಇವನು ಕಟ್ಟಿ ಹಾಕ್ರಿ, ಇವನು ಹೊಡಿರಿ ಬಳಿರಿ ಇತ್ಯಾದಿ ಯಥಾ ಪ್ರಕಾರ ಹನುಮಂತ ದೇವರಿಗೆ ಏನು ಮಾಡಿದ್ರು ಅದನ್ನೇ ಮಾಡಿದರು. ಆಗ ಅಂಗದ ಏನಂತಾನೆ, ನೀವು ಹೆಚ್ಚಿಂದ ಯಾಕೆ ಮಾಡ್ತೀರಿ, ನಮ್ಮ ಹನುಮಂತ ದೇವರು ಬಾಲವನ್ನು ಕಟ್ಲಿಕ್ಕೆ ಹೋದ್ರಿ, ಸುಡ್ಲಿಕ್ಕೆ ಹೋದ್ರಿ, ಇಡೀ ನಂಗೆ ಲಂಕಾಪಟ್ಟಣ ಸುಟ್ಟೋಯ್ತು, ಸುಮ್ಮನೆ ನಮ್ಮ ಕಪಿಗಳನ್ನು ಪರೀಕ್ಷೆ ಮಾಡಬೇಡ್ರಿ. ನಾವು ಕಪಿಗಳು ಅಂದರೆ ಏನು ತಿಳ್ಕೊಂಡಿದ್ದೀವಿ, ನಿಮ್ಮ ಊರ ಮೇಲೆ ಅದು ಇದು ಕದ್ದು ಗಿದ್ದು ತಿನ್ನುವ ಕಪಿಗಳು ಅಂತ ತಿಳ್ಕೊಂಡಿದ್ದೀರ ನಮ್ಮನ್ನು. ನಾವು ಭಗವದನ ಅನುಗ್ರಹದ ಪಾತ್ರ ಆದ ವೇದಶಾಸ್ತ್ರ ವಿಚಾರಗಳನ್ನು ತಿಳಿದಿರ್ತಕ್ಕ ವರ್ಣಾಶ್ರಮ ಧರ್ಮಕ್ಕೆ ಅನುಸಾರವಾಗಿ ಸಕಲ ವೇದಗಳನ್ನು ಓದಿದಂತಹ ಕ್ಷತ್ರಿಯ ಕಪಿಗಳು ನಾವು, ನಮ್ಮನ್ನೇನೇ ಕೆಣಕ್ತೀನಿ ನೀನು. ಆಗ ರಾವಣ ಕೇಳ್ತಾನೆ, ರಾವಣ ಕೇಳೋ ಕಾಲಕ್ಕೆ ಅಂತಾನೆ, ಏಯ್ ಯಾತಕ್ ಕುತ್ರಗತಃ, ಒಬ್ಬ ಬಂದಿದ್ದಲ್ಲ ಅವೆಲ್ಲ ಹೋದ. ಓಹ್ ಹನುಮಾನ್, ಆ ಹನುಮಂತನೋ ಅವನ ಸಮಾಚಾರ ಏನು ಹೇಳಿ
ಬದ್ಧೋ ರಾಕ್ಷಸ ಸೂನು ನೇತಿ ಕಪಿಭಿಹಿ ಸಂತಾಡಿತ ತರ್ಜಿತ. ಅವನು ಏನಾಡಿದ, ಅವ ಇಲ್ಲಿ ಬಂದಲ್ಲ, ಇಲ್ಲಿ ನಾವು ಕಳಿಸಿದ್ವಿ, ಹೋಗ್ಬಾರಪ್ಪ ಅಂತ ಕಳಿಸಿದ್ವಿ. ಹನುಮಂತ ಅಷ್ಟೇ, ಅವ ಕಳಿಸಿದ್ವಿ ಹನುಮಂತನ. ಅವ ಬಂದ, ಇಲ್ಲಿಗೆ ಬಂದವನೇ ಏನೋ ಚಾಷ್ಟಿ ಮಾಡ್ಲಿಕ್ಕೆ ಹೋದ. ಅಶೋಕನ ಧ್ವಂಸ ಮಾಡ್ತೀನಿ ಅಂದಾಗ ನಿರ್ದಗ್ಧ ಲಂಕಾಪುರ, ಇಡೀ ಲಂಕಾಪುರ ಸುಟ್ಟ ಅವನೇ ತಾನೆ. ನಾನು ಎಲ್ಲ ಹೇಳ್ತೀನಿ ಕತೆ, ಅವನ ಕಥೆ ಏನಾಯ್ತು ಅಂದ್ರೆ, ಯಾವನೊಬ್ಬ ರಾಕ್ಷಸನ ಮಗ ಅಂತ ಅವನು ಕೆಲ್ಸಕ್ಕೆ ಬಾರದೆ ಇದ್ದ ರಾಕ್ಷಸನ ಮಗ ಬಂದು ಈ ಹನುಮಂತನ ಕಟ್ಟಿ ಹಾಕ್ಬಿಟ್ನಂತೆ. ನಮ್ಮ ಕಪಿಗಳಿಗೆ ಸಿಟ್ಟು ಬಂದು ಹೊತ್ತು ನೋಡ್ರಿ, ಎಲ್ಲ ಹನುಮಂತ ಹೋಗಿ ರಾಕ್ಷಸ ಮಗನ ಪುತ್ರನಿಂದ ಕಟ್ಟಲ್ಪಟ್ಟಿಯ ಕೆಳಗೆ ಹೊರಬಂತ ಹಾಕೊಂಡು ಪಾಟ್ 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 ಎಲ್ಲ ಹೊಡೆದ್ರು ಅವನ್ನ. ಹನುಮಂತನು ಹಾಕೊಂಡು ಹೊಡೆದ್ರೆ ಸಂತಾಡಿತ ಸ್ತರ್ಜಿತ ನಿರ್ವೀರ್ಯ ಸೌರೀಡಾತ್ತ ಪರಾಭವ. ಸೋಲುಂಟಾಗೋಯ್ತು ಹನುಮಂತಗೆ. ಎಲ್ಲರೂ ಸೇರಿ ಅವಾಗ ಹೊಡೆದ್ರು, ಲಜ್ಜಾ ಬಂದು ಹೊರಡ್ತು. ಸೌರೀಡ ಆತ್ತ ಪರಾಭವ ವನಮೃಗ ಕುತ್ರೇತಿ ನಜ್ಞಾಯತೆ. ಆ ವನಮೃಗ ಎಲ್ಲಿ ಹೋಯ್ತೋ ಗೊತ್ತಾಗ್ಲಿಲ್ಲ. ಅಂದ್ರೆ ಹಬ್ಬ ಅಕ್ಷಯ ಕುಮಾರನ ಸಂಹಾರ ಮಾಡಿ 80 ಕೋಟಿ ರಾಕ್ಷಸಗಳನ್ನು ಪುಡಿ ಮಾಡಿ ಅಶೋಕವನ್ನು ಧ್ವಂಸ ಮಾಡಿ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಲಂಕಾಪಟ್ಟಣ ಸುಟ್ಟ ಹನುಮಂತ ಕಪಿಗಳು ಸೇರಿಸಲಿಲ್ಲ. ಈ ಗುಬ್ಬಿನ ಯಾರು ನೀವು ಮನುಷ್ಯರು ಮುಟ್ಟಬಿಡ್ರಿ, ಅವು ಭಯಂಕರ ಮಡಿಯೇ, ಅವು ಸೇರಿಸ್ಕೊಳ್ಳೋದೇ ಇಲ್ಲ. ಹಾಗೆ ನಮ್ಮ ಕಪಿಗಳು ಸೇರಿಸ್ಕೊಳ್ಳೇ ಇಲ್ಲ. ಹಂಗ ನೀ ಯಾರು? KUM. ಓ, ನನ್ನ ಕುರಿತು ಕೇಳ್ತೀಯಾ? ನಾನು ರಾಮದೇವರು ಸೈನ್ಯದಲ್ಲಿ ಇಲ್ಲ ಸ್ವಾಮಿ, ಸೈನ್ಯದಲ್ಲೇ ಇರುವವನಲ್ಲ. ಮತ್ತೆ ಏನು? ಲೇಖಾರ್ಥ ಸಂವಾಹಕ. ನಾನು ಒಂದು ಗುಮಾಸ್ತ, ಲೆಕ್ಕ ಬರೆಯೋ ಗುಮಾಸ್ತ ಅಂದ. ರಾವಣಗೊಂದು ಕಲ್ಪನಾ ಬರಬೇಕು. ಲೆಕ್ಕ ಬರೆಯೋ ಗುಮಾಸ್ತನೇ ರಾಮರಾಜ್ಯ ಭವನೇ ಲೇಖಾರ್ಥ ಸಂವಾಹಕ, ಲೇಖಾರ್ಥವನ್ನು ಬರೆಯೋಣ ಅಷ್ಟೇನೆ ಅಂದ. ಹಬ್ಬ, ಈ ಕ್ಲರ್ಕ್ಗಳು ಗುಮಾಸ್ತರುಗಳೇ ಇಟ್ಟು ಬಂದಿಟ್ಟರಾದ್ರೆ ಇನ್ನು ಸೈನಿಕರನ್ನೇ ಆಗಿರ್ಬೇಕು ಅಂತ ಕಲ್ಪನಾ ಅವನ ಬುದ್ಧಿಯೊಳಗೆ ಬರಲಿ ಎಂಬುದಕ್ಕೋಸ್ಕರ ಹಂಗದ ಇಂಥದೆಲ್ಲ ಅದ್ಭುತ ಮಾತಾಡಿದ. ಸರಿ, ಅವನೇನು ಕಟ್ಟಿ ಹಾಕಿದ್ರು. ನನ್ನ ಕಟ್ಟಿಗಿಟ್ಟು ಹಾಕೊಳ್ಳೋದು ಬೇಡ, ಸುಮ್ಮನೆ ನಮ್ಮನ್ನ ಬಲ ಪರೀಕ್ಷೆ ಮಾಡ್ಬೇಕಷ್ಟೇ, ಹೌದಲ್ಲ? ನಾವೇಂಥವ್ರು ನಿಮ್ಮನ್ನ ಸುಮ್ಮನೆ ನಾನು ಈಗಲೇ ಹೊಡಿಬೇಕು, ನೀವೆಲ್ಲರೂ ಇಲ್ಲೇ ಸತ್ತೋಗ್ಬಿಡ್ಬೇಕು, ರಾಮದೇವರು ಅಷ್ಟು ದೊಡ್ಡ ಸೈನ್ಯ ತಗೊಂಡು ಇಲ್ಲಿಗೆ ಬಂದದ್ದೆಲ್ಲ ವ್ಯರ್ಥ ಆಗಲಿ, ಹಂಗಾಗೋದು ಬೇಡ. ಬೈಲಿ, ನಾನು ಇಲ್ಲಿ ಹೆಜ್ಜೆ ಇಡ್ತೇನೆ, ನನ್ನ ಕಾಲು ಸ್ಥಾಪನೆ ಮಾಡ್ತೇನೆ. ನೀವು ಯಾರಾದರೂ ದೊಡ್ಡ ದೊಡ್ಡ ತಪಸ್ಸುಗಳು ಏನೇನು ಮಾಡಿದಿರಿ, ಅಪಾರ ಬಲಿಷ್ಠರು, ನನ್ನ ಕಾಲನ್ನು ಅಲ್ಲಾಡಿಸ್ಬಿಟ್ರೆ ಸಾಕು. ನನ್ನ ಪಾದವನ್ನು ಸ್ವಲ್ಪ ಹಿಂಗೆ ವಿಚಲನೆ ಮಾಡಿಬಿಟ್ರೆ ನಾವು ರಾಮದೇವ್ರಿಗೆ ಹೇಳಿ ನಾವು ಹಂಗ ವಾಪಸ್ ಹೋಗ್ತೀವಿ. ಇಲ್ಲಿ ಇರೋದೇ ಇಲ್ಲ. ನಿಮ್ಮ ಜೊತೆ ಯುದ್ಧ ಮಾಡೋದಲ್ಲ, ನಾವು ಸೋಲು ಒಪ್ಪಿಕೊಂಡು ವಾಪಸ್ ಹೋಗ್ಬಿಡ್ತೀವಿ, ಯುದ್ಧನೇ ಮಾಡೋದಲ್ಲ. ನಮ್ಮ ಸೀತಾನು ಬೇಡ, ಯಾರು ಬೇಡ ನಮಗೆ. ಹಂಗಾಗಿ ತೆಗೆದ ಆ ಕಾಲನ್ನು ಒಂದು ಮೆಟ್ಟಲಿನ ಮೇಲಿನ ಮೆಟ್ಲಿಗೆ ಹಾಕಿ ಒತ್ತಿ ಇಟ್ಕೊಂಡ. ಪ್ರಹಸ್ತ, ಅವರು ಇವರು, ಕುಂಭ ನಿಕುಂಭ ಸಕಲ ದೈತ್ಯರುಗಳು ರಾಕ್ಷಸರುಗಳು ಬಂದು ಏನೇನು ಮಾಡಿದರೂ ಅಲ್ಲಾಡಿಸೋದಾಗ್ಲಿಲ್ಲ ಅಂಗದನ ಪಾದವನ್ನ. ಇಂದ್ರಜಿತ್ ಪ್ರಭೃತಿಗಳು ದೂರಿಂದ ಓಡಿ ಬಂದು ಕಾಲಿ ಹಾದರು. ಕ್ಷಮಾದಂತ ಕಾಲು ತಗೊಳ್ಬಿಡ್ತೀನಿ ಅಂತ ಏನೋ ಮೇಘ ಹಿಂದಿಂದ ಸಂಪಾದನೆ ಮಾಡ್ಕೊಂಡು ಬಂದ್ಬಿಟ್ರೆ ಬಂದ್ಬಿಡ್ತದೆ ನೋಡ್ರಿ, ಬಲ ಹೆಚ್ಚಾಗ್ತದೆ ಅಂತ ಏನು ಮಾಡಿದ್ರು ಕಾಲನ್ನು ಚೂರು ಅಲ್ಲಾಡಿಸೋದಾಗ್ಲಿಲ್ಲ. ಕೊನೆಯಲ್ಲಿ ರಾವಣನೇ ಕಾಲೇ ಹಿಡ್ಕೊಳ್ಲಿಕ್ಕೆ ಬಂದ. ಆಗ ಅಂಗನ ಅಂತಾನೆ, ಹೋಗಿ ಹೋಗಿ ಹಿಡ್ಕೊಳ್ಳೋದೇ ಕಾಲು ಆದ್ಮೇಲೆ ನನ್ನ ಕಾಲು ಯಾಕೆ ಹಿಡ್ಕೋತಿ, ನಿನಗೇನಾದ್ರೂ ಅನುಕೂಲ ಆಗಿತ್ತು ಅಂತ ಬೈದ್ರ ಅಂಗದನ ಹಾರಿ ತಿರುಗಿ ಬಂದ್ಬಿಟ್ಟ ಅಂತ ಕಥೆ. ಇಟ್ಟರೆ ಹೆಜ್ಜೆ ಮೋಕ್ಷ ಸಾಧನಾಂಶದಲ್ಲಿ ಮಧ್ವಶಾಸ್ತ್ರದ ಅಭಿಮಾನ ಮಾಡಬೇಕಾದ್ರೆ ಹೆಜ್ಜೆ ಇಡ್ತೀರಾ ಮಧ್ವಶಾಸ್ತ್ರದ ವಿಷಯದಲ್ಲಿ, ಹಾಗೆ ದೃಢವಾದ ಹೆಜ್ಜೆ ಇಡ್ರಿ. ಬೇಕಾದಾಗಲಿ 14 ಲೋಕ ಬ್ರಹ್ಮಾಂಡ ಪ್ರಳಯ ಆಗಲಿ, ಮತವೇ ಮತವು ಕೆಲ ಶುದ್ಧಿ ಆ ರೀತಿಯಾದ ಧಾರಣೆ ಎಂದು ಬರ್ತದೋ ಅಂದೇ ನಮಗೆ ಪರಮಾತ್ಮ ಒಲಿತಾನೆ. ಅದಕ್ಕೋಸ್ಕರವಾಗಿ ಧ್ರುವ ಪಕ್ಷ. ಧ್ರುವ ಎಂಬ ಶಬ್ದಕ್ಕೆ ಇನ್ನೇನು ಅರ್ಥ ಅಲ್ಲ, ದಾರ್ಢ್ಯ, ದೃಢ. ಯಾವನು ದೃಢನೋ ಸರ್ವದಾ ಅವನೇ ಧ್ರುವ. ನಾವು ಧ್ರುವರಾಜರಾಗಬೇಕು, ಆಗ್ಬೇಕು. ಈಗಲೂ ಆಗಿರ್ತಿದ್ವಿ, ಆಗ್ತಾ ಇದ್ವಿ, ಇನ್ನು ಆಗ್ಬೇಕು. ಆದಾಗ ನಮ್ಮ ಶಾಸ್ತ್ರ ನಮಗೆ ಒಲಿದಾಗ, ನಮ್ಮ ಮಧುರಾಯರು ನಮಗೆ ಕರುಣಿಸಿದಾಗ ಪರಮಾತ್ಮನ ಅನುಗ್ರಹ ಅವಶ್ಯ ಆಗ್ತದೆ. ಆ ಧ್ರುವರಾಜನಿಗೆ ಭಗವಂತ ಪ್ರತ್ಯಕ್ಷನಾದ.
ಹೇಳಪ್ಪ ಧ್ರುವ, ನಾನಿನ್ನು ದರ್ಶನ ಕೊಡ್ತೀನಿ, ಹೇಳು, ನೋಡು ನನ್ನ ಅಂತ ಭಗವಂತ ಎಬ್ಬಿಸ್ತಾನಂತೆ. ಧ್ರುವರಾಜನ ದೃಢವಾದ ತಪಸ್ಸಿನ ಮಧ್ಯದಲ್ಲಿ ಯಾವುದಕ್ಕಾಗಿ ತಪಸ್ಸನ್ನು ಮಾಡಿದ್ನೋ, ಯಾವ ಭಗವದ್ ದರ್ಶನಕ್ಕಾಗಿ ಆ ಫಲ ಪ್ರಾಪ್ತಿಯಾಗಿ ಹೋಗಿದೆ. ಪರಮತೃಪ್ತನಾದಂತಹ ಧ್ರುವರಾಜನಿಗೆ ಆನಂದ ಉಕ್ಕಿ ಬಿಟ್ಟಿದೆ. ಸಾಮಾನ್ಯವಾಗಿ ಆಗೋದಷ್ಟೇ, ಹರಿಭಕ್ತರ ಒಂದು ವಿಷಯವೇ ಅಷ್ಟೇ. ಅವ್ರು ಏನಾಗ್ತಾರೆ, ಕರಿಗೆ ಹೋಗುವುದನ್ನೇ ಸ್ವಭಾವ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರದ್ದು ಇನ್ನೇನು ಅಲ್ಲ. ಹರಿಭಕ್ತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂದ್ರೆ, ಹೆಜ್ಜೆ ಹೆಜ್ಜೆಗೆ ಭಗವಂತನ ನಾಮೋಚ್ಚಾರಣೆಯಿಂದ ಕರಿಗೆ ಹೋಗ್ತಾನೆ. ಅದ ಅವನ ಕ್ರಮನೇ ಅಷ್ಟು. ಅವನ್ನ ಕರಗಿಸೋದು ಅಂದ್ರೆ, ಅವನ ಅಡಗಿಸೋದು ಅಂದ್ರೆ ಇನ್ನೇನು ಇಲ್ಲ. ಶ್ರೀಹರಿ ಅಂತ ಉಚ್ಚಾರಣೆ ಮಾಡಿಬಿಟ್ರೆ, ಕೃಷ್ಣ ಅಂತ ಉಚ್ಚಾರಣೆ ಮಾಡಿಬಿಟ್ರೆ ಸಾಕು, ಅಡಗಿಬಿಡ್ತಾನೆ. ಎಂಥ ಕೋಪ ತಾಪಗಳು ಅಡಿಗೆ ಹೋಗ್ತಾವೆ. ಅಂಥ ಧ್ರುವರಾಜನಿಗೆ ಫಲಪ್ರಸಂಗ ಇದ್ದರೆ, ಸಾಕ್ಷಾತ್ ಶ್ರೀಹರಿ ಎದುರಿಗೆ ಬಂದುಬಿಟ್ಟಾಗ ಹಿಂಗೆ ಕರಗದೆ ಇರ್ತಾನೆ. ಕರಿಗೆ ನೀರಾದ, ಆ ನೀರು ಕಣ್ಣಾಯ್ತು, ಕಣ್ಣೊಳಗೆ ನೀರು ಬಂತು, ಏನೇ ಪರಮಾತ್ಮನ ತೆಗೆದು ನೋಡ್ಬೇಕು ಅಂತಾನೆ ಕಣ್ಣೀರಿಂದ ಭಗವಂತ ಕಾಣಿಸದೇ ಇರುವಷ್ಟಾಗೋದು. ಒರೆಸಿಕೊಂಡ ಕಣ್ಣು ಕಾಣಿಸ್ಲಿಲ್ಲ. ಸರಿ, ಹಂಗಾರೆ ಸ್ತೋತ್ರ ಮಾಡಿಬಿಡ, ಸ್ವಾಮಿ ನನ್ ಗರ್ಗ ಮಾಡೋಣ ಅನ್ನೋ ಬಾಯಿ ತೆಗಿದ್ರೆ ಗಂಟ್ಲು ಹಂಗೆ ಬಿಗಿದು ಬಿಡ್ತು. ಏನು ಹೇಳ್ಬೇಕು ಅಂತ ಗೊತ್ತಾಗಲೇ ಇಲ್ಲ. ಹಾಗೆ ನಮ್ಮ ಭಗವಂತ ಅಂತ ಏನು ಚಿಂತೆ ಮಾಡ್ಬೇಡಪ್ಪ, ಸರ್ವೇಂದ್ರಿಯ ಪ್ರೇರಕ ನಾನು, ಎಲ್ಲರ ಹೃದಯದಲ್ಲಿ ನಿಂತು ಸರ್ವ ವ್ಯಾಪಾರಗಳನ್ನು ಮಾಡುವವನು ನಾನು. ಇದು ಜಗತ್ತಿಗೆ ತಿಳಿಯಲಿ ಎಂಬುದಕ್ಕೋಸ್ಕರ ಒಂದೆರಡು ನಿಮಿಷ ನಿನ್ನನ್ನು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದೆ. ನಿಯಮನ ಎಂಬ ಶಕ್ತಿಗೆ ಕೊಡುವ ದೃಷ್ಟಾಂತವೇ ಇದು. ವಾದಿರಾಜರ ತಾತ್ಪರ್ಯನಿರ್ಣಯದ ವ್ಯಾಖ್ಯಾನದಲ್ಲಿ ಆಚಾರ್ಯರ ಮೊದಲನೇ ಶ್ಲೋಕ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಧಿ ವಿಶ್ವೋದಯ ಸ್ಥಿತಿ ಲಯ ಉನ್ನಯತಿ ಪ್ರದಾಯ. ಉನ್ನಯತಿ ಅಂದರೆ ಜಗನ್ ಇಂದ್ರಿಯಾದಿ ಸರ್ವ ನಿಯಾಮಕತ್ವ. ಪರಮಾತ್ಮ ಎಲ್ಲವನ್ನ ನಿಯಮನ ಮಾಡತಕ್ಕವನು. ಹೇಗೆ ನಿಯಮನ ಮಾಡಿದ? ಧ್ರುವರಾಜನ ಕಥಾ ನೋಡಿಕೊಳ್ಳ್ರಿ. ಎಲ್ಲ ಇಂದ್ರಿಯ ನಿಯಾಮಕನಾಗಿ ಅವನು ನಿಂತಿದ್ದ. ಇದ್ದರೂ ಇಂದ್ರಿಯಗಳು ಮಾತಾಡ್ಲಿಕ್ಕೆ ಬರಲಿಲ್ಲ, ನೋಡ್ಲಿಕ್ಕೆ ಬರಲಿಲ್ಲ ಅಂತ. ಅದು ಎಲ್ಲೋ ಒಂದಕ್ಕೊಂದು ಕನೆಕ್ಷನ್ ಆಗಿಬಿಟ್ಟಿದೆ, ಅದರಿಂದ ಹಂಗಾಗ್ತಾ ಇದೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ನೀವು. ಅದು ಸುಮ್ಮನೆ ಇದನ್ನು ದೊಡ್ಡದು ಮಾಡ್ತೀರಿ, ಕೈ ಅನ್ಸೋದು. ಆಗ ಭಗವಂತ ನಿಯಂತ್ರಣ ಮಾಡಿದ. ಆನಂತರ ತನ್ನ ಶಂಖವನ್ನು ಧ್ರುವರಾಜನ ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಅದು ಏನು ಬೇಕಾಗಿಲ್ಲ, ಸುಮ್ಮನೆ ಸ್ಪರ್ಶ ಮಾಡುವುದರ ದ್ವಾರ ಆ ನಿಯಮನ ಶಕ್ತಿಯನ್ನು ಭಗವಂತ ವ್ಯಕ್ತ ಮಾಡಿದ. ತಾನೇ ನಿಂತುಕೊಂಡು ತನ್ನ ಸ್ತೋತ್ರವನ್ನು ಮಾಡಿಕೊಳ್ತಾ ಇದ್ದೇನೆ ಎಂಬುವಂತಹ ಅಂಶವನ್ನು ಜಗತ್ತಿಗೆ ತೋರಿಸಿದ. ನಾನು ಇಷ್ಟಪಟ್ಟರೇನೆ ಸರ್ವತ್ರ ನಿಂತು ಸ್ವಯಂ ಪೂಜ್ಯನೂ ಆಗಿದ್ದೀನಿ, ಪೂಜಕನೂ ಆಗಿದ್ದೀನಿ, ಪೂಜಾನೂ ನಾನೇ ಆಗಿದ್ದೀನಿ, ಸರ್ವ ವ್ಯಾಪಾರವೂ ನನ್ನಿಂದ ಎಂಬುದನ್ನು ಜಗತ್ತು ತಿಳಿಯಲಿ, ಅದರಿಂದ ಅವರು ಉದ್ಧಾರ ಆಗಲಿ ಎಂಬುದಕ್ಕೋಸ್ಕರ ಮಾಡಿದ. ನಮ್ಮ ಧ್ರುವರಾಜ ಯಥ ಪ್ರಕಾರ ಲಬ್ಧಬಲನಾದ, ಲಬ್ಧವಾಕಾದ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಧ್ರುವಾಚ ಯೋಂತ ಪ್ರವಿಶ್ಯ ಮಮ ವಾಚ ಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನಃ ಅನ್ಯಾಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಂತಃಪ್ರವಿಶ್ಯ, ಒಳಗೆ ನಿಂತುಕೊಂಡು, ಪ್ರವಿಶ್ಯ, ಈ ಪ್ರವೇಶ ಶ್ರೀಮದಾಚಾರ್ಯ ಬರೀತಾರೆ, ಈಗ ಮಾಡಿದ್ದಲ್ಲ ಅದು, ಇಷ್ಟು ತನಕ ಇರಲಿಲ್ಲ, ಈ ಪ್ರವೇಶ ಮಾಡಿಬಿಟ್ಟ ಧ್ರುವರಾಜನಲ್ಲಿ ಅಂತಲ್ಲ. ತತ್ ಸೃಷ್ಟ ತದೇವಾನುಪ್ರಾವಿಶತ್ ಅಂತ ಭಗವಂತ ಏನು ಮಾಡಿದ, ಆಗಲೇ ಪ್ರವಿಷ್ಟನಾದ. ಸದೇವ ಸೌಮ್ಯ ಇದಮಗ್ರಾಸೀತ್. ಮೊದಲು ಸತ್ತೊಬ್ಬನೇ ಪರಮಾತ್ಮ ಒಬ್ಬನೇ ಇದ್ದ. ಸೋಕಾಮಯತ, ಅವ ಇಚ್ಛಪಟ್ಟ, ಬಹುಶ್ಯಾಂ ಪ್ರಜಾಯೇಯ, ನಾನು ಬಹಳನಾಗಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟ. ತತ್ ಸೃಷ್ಟ, ಅದನ್ನು ಏನು ಬೇಕೋ ಯಾವುದನ್ನು ಬೇಕಾದರೂ ಸೃಷ್ಟಿ ಮಾಡಿದ. ತದೇವ ಅನುಪ್ರಾವಿಶತ್, ಯಾವಾಗ ಕಲ್ಪದ ಆದಿಯಲ್ಲಿ ಮೊದಲನೇ ಸೃಷ್ಟಿ ಕಾಲದಲ್ಲಿ ಒಳಗೆ ಎಲ್ಲರೂ ಒಳಗೆ ಪ್ರವೇಶ ಮಾಡಿಬಿಟ್ಟ. ಆಗ್ಲಿದ್ದು ಕೆಲಸ ನಡೀತಾ ಇದೆ. ಈಗ ಪರಮಾತ್ಮ ಯಾವಾಗಲೂ ಹಿಂಗಿತ್ತು, ನಾವೆಲ್ಲ ಹಿಂಗಿದ್ವಿ, ಪರಮಾತ್ಮ ಒಂದು ಒಳಗೆ ಹಿಂಗೆಲ್ಲ ಇಲ್ಲೇ ಇಲ್ಲ, ಅದು ಅವಾಗಲೂ ಒಳಗೆ ಇದ್ದಾನೆ ದೇವರು. ಯೋಂತಹ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ, ನನ್ನ ವಾಗೀಂದ್ರಿಯ
ಪ್ರಸುಪ್ತವಾಗಿ ಹೋಗಿತ್ತು. ವಾಗೀಂದ್ರಿಯ ಪ್ರಸುಪ್ತವಾಗಿತ್ತು, ಏನು ಕೆಲಸ ಮಾಡುವುದಕ್ಕೆ ಅರ್ಹವಾಗಿರಲಿಲ್ಲ. ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನಃ, ತನ್ನ ತೇಜೋ ಮಾತ್ರದಿಂದ ಸಕಲ ಶಕ್ತಿಯನ್ನು ಧರಿಸಿಕೊಂಡು ಎಲ್ಲರನ್ನ ಸಂಜೀವನಗೊಳಿಸ್ತಕ್ಕ ಉದ್ದೀಪನಗೊಳಿಸ್ತಕ್ಕಂತಹ ಶ್ರೀಹರಿ. ಅನ್ಯಾಂಶ್ಚ, ಬರೀ ವಾಚ್ ಮಾತ್ರ ಅಲ್ಲ, ಹಸ್ತ ಚರಣ ಶ್ರವಣ ತ್ವಗಾದೀನ್, ಇವೇ ಮೊದಲಾದಂತಹ ಎಲ್ಲಾ ಇಂದ್ರಿಯಗಳನ್ನು ಮೇಲೆ ಪ್ರಾಣಾನ್, ಬದುಕಿಗೆ ಬೇಕಾದ ಮುಖ್ಯ ಪ್ರಾಣ ಏನಿದೆ ಅಲ್ಲ ಶರೀರದಲ್ಲಿ, ಅದನ್ನ ಯಾವನು ಸಂಜೀವಯತಿ ಬದುಕಿಸಿ ಉಳಿಸಿಕೊಡ್ತಾನೋ, ಅದನ್ನು ಬೆಳೆಸಿಕೊಡ್ತಾನೋ, ಅಭಿವೃದ್ಧಿಗೊಳಿಸ್ತಾನೋ, ಉದ್ದೀಪನಗೊಳಿಸ್ತಾನೋ, ಉಜ್ಜೀವನಗೊಳಿಸ್ತಾನೋ ಅಂತ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಪುರುಷ ಸ್ವರೂಪನಾದಂತಹ ಭಗವಾನ್ ಷಡ್ಗುಣೇಶ್ವರಿ ಸಂಪನ್ನನಾದ ಶ್ರೀಹರೇ ನಿನಗೆ ನಮಸ್ಕಾರವಿರಲಿ ಅಂತ ಸ್ತೋತ್ರ ಮಾಡಿದ. ಇನ್ನು ಅನೇಕ ಸ್ತೋತ್ರ ಮಾಡಿದ. ಇನ್ಯಾವಾಗ್ಲಾರು ಈ ಸಂದರ್ಭ ಬಂದಾಗ ಅದನ್ನ ಹೇಳ್ತಿರ್ತೀವಿ. ಒಂದೊಂದು ಶ್ಲೋಕಕ್ಕೆ ಒಂದೊಂದು ಕಾಲದಲ್ಲಿ ಪ್ರಾಧಾನ್ಯ. ನಮ್ಮ ಉಪನ್ಯಾಸದ ಸಿಸ್ಟಮೇ ಹಂಗಾಗೋಗ್ಬಿಟ್ಟಿದೆ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಶ್ಲೋಕಕ್ಕೆ ಒಂದು ಟೈಮ್ ಅಸಾಧ್ಯ ವಿವರಣೆ, ಇನ್ನೊಂದು ಸರ್ತಿ ಹೇಳೋ ಕಾಲಕ್ಕೆ ಆ ಶ್ಲೋಕ ಅಲ್ಲೇ ಉಳಿತು, ಮತ್ತೊಂದು ಶ್ಲೋಕ ಹೇಳೋದು. ಒಂದೊಂದು ಶ್ಲೋಕ ಜೀವನದಲ್ಲಿ ಕೇಳಿದರೆ ಸಾವಿರಾರು ಜನ್ಮಗಳ ತಪಸ್ಸು ಸಿದ್ಧಿ ಆಗ್ತದೆ. ಅಂಥ ದಿವ್ಯ ಶ್ಲೋಕಗಳು ಭಾಗವತದ್ದು. ಅದಕ್ಕೆ ಆಚಾರ್ಯರು ತಾತ್ಪರ್ಯತಃ ಗ್ರಹಿಸಿರ್ತಕ್ಕ ಶ್ಲೋಕಗಳಂತೂ ಅದ್ಭುತ. ಸ್ವಾಮಿ ದೇವರಂತ ಅನಿವೃತ್ತಿ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾದ್ಭವ ಜನಕಥಾ ಶ್ರವಣೇನ ವಾಚ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನಿ ಆಪಿ ನಾಥಮಾಭೂತ್ ಕಿಮು ಅಂತಕಾಸಿ ಲಲಿತಾತ್ ಪತತಾಂ ವಿಮಾನಾತ್. ಎಂಥ ದಿವ್ಯ ಶ್ಲೋಕ. ತನುಭೃತಾಂ, ಮನುಷ್ಯರುಗಳು ಸಾಧನೆ ಮಾಡ್ತಾರೆ, ಪರಮಾತ್ಮನನ್ನು ಹೊಂದಬೇಕು ಎಂಬುದು ಒಂದೇ ಗುರಿ ಅವರಿಗೆ. ಅವರದೇ ಸಮಾಚಾರ ಇದು ಮತ್ತೊಬ್ಬರ ವಿಷಯನೇ ಅಲ್ಲ. ಇದು ಎಂಥವ್ರ ಸಮಾಚಾರ ಅಂದ್ರೆ ಭಗವತ್ ಪ್ರಾಪ್ತಿಗೋಸ್ಕರವಾಗಿ ರಾತ್ರಿ ಹಗಲು ಹೆಂಗಪ್ಪ ನಮಗೆ ಭಗವಂತನ ದರ್ಶನವಾದೀತು, ಸ್ವಾಮಿ ನನಗೆ ಹೆಂಗ ಅನುಗ್ರಹ ಮಾಡ್ತಿ ಎಂಬುದೇ ಚಿಂತೆ ಇರಬೇಕು. ನಮ್ಮದು ವಿಷಯ ಬೇರೆ. ಹೆಂಗಪ್ಪ ಈ ಪ್ರಾಬ್ಲಮ್ ಸಾಲ್ವ್ ಆದೀತು, ಹೆಂಗಪ್ಪ ಮಗನ ಮದುವೆ ಆದೀತು, ಹೆಂಗಪ್ಪ ಮಗಳ ಮದುವೆ, ಈಗ ಮಗನ ಮದುವೆ ಆದೀತು ದೊಡ್ಡ ಚಿಂತೆ. ಈಗ ಮುಂಚೆಲ್ಲ ಮಗಳ ಮದುವೆ ಆಗೋದಷ್ಟೇ ದೊಡ್ಡ ಕಷ್ಟ ಇತ್ತು. ಈಗ ಇತ್ತೀಚೆಗೆ ಇದು ಶುರುವಾಗಿ ಮಗನ ಮದುವೆ ಹೆಂಗಪ್ಪ ಆದೀತು, ಮನೆ ಹೆಂಗಪ್ಪ ಕಟ್ಟೇನು, ಆವಾಗ ಮರುದಿವಸ ಕರೆಕ್ಟಾಗಿ 9 ಗಂಟೆಗೆ ಆ ಕೆಲಸಗಾರ ಬರಬಾರ್ದೆ ಗೋವಿಂದ ಅಂತ ಕೂತಿರೋದು ಏನ್ ಕೆಲಸ ಇದೆ. ಈ ಕ್ರಮದ ಚಿಂತ ನಮ್ಮದು. ಹರಿಭಕ್ತರ ಚಿಂತಾನೆ ಬೇರೆ. ಅವರು ಏನ್ ಮಾಡ್ತಾರೆ, ಶರೀರ ಬಂದದ್ದೇ ತಡ, ಅಪ್ಪ ಕೊಟ್ಟಲ್ಲ ಶರೀರ ಅಂತ ಸಾಧನೆ ಶುರು ಮಾಡಿಬಿಡ್ತಾರೆ. ಮಕ್ಕಳಾಗಿರೋ ಕಾಲದಿಂದ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಬರ್ತಿದ್ದ ಹಾಗೇನೆ ಹರಿಭಕ್ತಿ ಸಂಸ್ಕಾರ ಬರ್ತಿರ್ತದೆ ಅವರಿಗೆ. ಅದು ಪರಮಾತ್ಮ ಮಾಡುವ ವಿಶಿಷ್ಟ ಅನುಗ್ರಹ ಅವರಿಗೆ. ಅಂಥ ಸಾಧಕ ವರ್ಗಕ್ಕೆ ಸೇರಿದ ಜ್ಞಾನಿಗಳೇನಿದ್ದಾರಲ್ಲ, ಒಬ್ಬೊಬ್ಬರು ಒಂದೊಂದು ಜಾತಿಯಪ್ಪ ನಿನ್ನ ಭಕ್ತರಲ್ಲಿ. ಕೆಲವರಿಗೆ ಧ್ಯಾನಾದ್ಭವಜ್ಜನ ಕಥಾ ಶ್ರವಣೇನ ವಾಚ್ಯಾತ್, ಯಾ ನಿರ್ವೃತ್ತಿ, ಪರಿಮಿತವಾದ ಒಂದು ಸಂತೋಷ, ಆನಂದ. ನಮ್ಮಲ್ಲಿ ಮೋದ, ಪ್ರಮೋದ, ಆನಂದ, ತೋಷ, ಸಂತೋಷ, ಸುಖ, ಹರ್ಷ, ಹಿಂಗೆ ಸುಖದಲ್ಲಿ ಬಹುವೈಜಾತ್ಯಗಳು, ಅನೇಕ ವಿಧ ಸುಖಗಳು. ಸುಖ ಎಲ್ಲವೂ ಸುಖಗಳೇ, ಆದರೆ ಸುಖದಲ್ಲೇ ಅನೇಕ ವೈವಿಧ್ಯ, ವಿವಿಧವಾದ ಸುಖ. ಅದರೊಳಗೆ ಒಂದು ನಿರ್ವೃತ್ತಿ ಅಂತ ಒಂದು ಸುಖ. ಈ ಸಂತೋಷಾದಿಗಳಕ್ಕಿಂತ ವಿಲಕ್ಷಣವಾದ ವಿಜಾತೀಯವಾದ ಒಂದು ಸುಖಕ್ಕೆ ನಿರ್ವೃತ್ತಿ ಅಂತ ಕರೀತಾರೆ. ಏನೇ ನಿರ್ವೃತ್ತಿ ಎಂದರೆ, ಯಾವ ಸಾಧನೆಯನ್ನ ಮಾಡುವ ವ್ಯಕ್ತಿ ಸಾಧನೆಯ ಫಲ ಬಂದೀತು ಎಂಬುವ ಬರಬಹುದು, ಬಂದೇ ಬಿಡುತ್ತದೆ ಎನ್ನುವಂಥ ನಿಶ್ಚಯದ ಸಂದರ್ಭದಲ್ಲಿ ಆ ಯಾರ ಒಂದು ಕಾರ್ಯವನ್ನ ಮಾಡ್ತಿರ್ತಾನೋ, ಯಾವ ಒಂದು ಭಗವಂತರ ಸೇವಾ ಮಾಡ್ತಿರ್ತಾನೋ, ಆ ಸೇವಾದ ಸಂಪತ್ತಿ ತನಗೆ ದೊರೆತಿದ್ದಾಗಿ ಒಂದು ತಾನು ಅದರ ಕೆಲಸ ಆಗಿ ಹೋಯಿತು, ವಿಠಲ ನನಗೆ ಒಲಿದ ಬಿಟ್ಟ ಎಂಬ ಒಳಗಿನ ಆತ್ಮ ತೃಪ್ತಿಗೆ ನಿರ್ವೃತ್ತಿ ಅಂತ ಇರ್ತಾರೆ. ಅದು ಪ್ರಾಯ ನಮಗೆ ದ್ವಾದಶಿ ಬರ್ತದೆ.
ಒಂದು ಏಕಾದಶಿ ಉಪವಾಸ ಆದ್ಮೇಲೆ ಒಂದು ದ್ವಾದಶಿ ಪಾರಣೆ ಮಾಡಿ ಒಂದು ತೀರ್ಥ ತಗೊಂಡು ಈ ಕಡೆ ಬಂದ್ವಿ ಅಂದ್ರೆ ಇರ್ಬೋದು, ನಾವು ಅಲ್ಪರಿರ್ಬೋದು, 4:15ಗೋಸ್ಕರ ಬೇಕಾದಷ್ಟು ಬಯಸ್ಕೊಂಡಿರ್ಬೋದು, ಏನಾಗಿದ್ರು ಇದು ಒಂದು ಸಾಧಿಸಿದಲ್ಲ ದೇವರು. ನಮ್ ಕೆಲವೊಂದು ಏಕಾದಶಿ ಉಪವಾಸ ಮಾಡಿಸಿದ್ನಲ್ಲ. ಉಳಿದವರೇನ್ರಿ ಬೆಳಗ್ಗೆ 7:30 ಒಳಗೆ ಅವರು ಒದ್ದಾಡಿ ವಿಲಿ ಕಷ್ಟಪಡ್ತಿರ್ತಾರೆ. ಆ 2 ಬೆಂಕಿಗಳ ಮಧ್ಯದಲ್ಲಿ ಚಿಕ್ಕೊಂಡ ಇರುವಿಗಳಂತೆ ಕಷ್ಟಪಡ್ತಾರೆ. ಅಂಥ ಕಾಲದಲ್ಲಿ, ಅದು ಘೋರ ಕಲಿಯುಗದಲ್ಲಿ 2007 ನಮ್ಮ ಮೇಲೆ ಉಪವಾಸ ಮಾಡಿಸ್ಬಿಟ್ನಲ್ಲ ದೇವರು ಅಂತ ನಮಗೆ ಅದೊಂದು ಆತ್ಮತೃಪ್ತಿ, ಇದೊಂದು ನಿರ್ವೃತ್ತಿ. ಇದು ನಮಗೆ ಆಗ್ತಿರೋದು ಅಲ್ಪ ನಿರ್ವೃತ್ತಿ ಅಂತ. ನಮಗಿರೋ ಎಲ್ಲೋ ಒಂದು ಸಾಧನದ ಮೂಲೆ ಭಾಗದಲ್ಲಿ ಆಗುವ ನಿರ್ವೃತ್ತಿ. ಇಂಥದ್ದು ಇನ್ನು ಸಾಕ್ಷಾತ್ ಎದುರಿಗೆ ದೇವರು ಬಂದು ಬಿಡ್ತಾನೆ ಎನ್ನುವಂತಹ ಸಮೀಪ ಕಾಲದಲ್ಲಿ ದೇವರು ಬರ್ತಾ ಇದ್ದಾನೆ. ರೆಡಿಯಾಗಿರೋ ಧ್ರುವರಾಜ, ಶ್ರೀಹರಿ ಬರ್ತಾ ಇದ್ದಾನೆ, ಗಂಗಾ ನದಿ ದಾಟಿದ, ಗೋದಾವರಿ ದಾಟಿದ ಅಂತ ಬ್ರಹ್ಮದೇವರ ವಿಷಯದಲ್ಲಿ ನಮ್ಮ ವೆಂಕಟೇಶ್ ಕಲ್ಯಾಣದಲ್ಲಿ ಬರ್ತದಲ್ಲ, ಹಂಗೇನಾದರೂ ನಮ್ಗೆ ಹೇಳಿದ್ರೆ ನೋಡ್ರಿ ಶ್ರೀಹರಿ ಕೃಷ್ಣ ಎಲ್ಲಿದ್ಯಪ್ಪ ನೀನು? ನಾನು ಚಾಮರಾಜಪೇಟೆ ದಾಟಿ ಆಯ್ತು, ಇನ್ನೇನು ಬಂದುಬಿಟ್ಟೆ ಅಂದ್ರೆ ಎಷ್ಟು ಆನಂದ ಆಗ್ತದೆ. ಯಾರೋ ನಮ್ಮ ಊರಿಂದ ಯಾರೋ ಒಬ್ರು ಬರೋರಿದ್ದಾರೆ, ಊರಿಂದ ಬಂದು ಏನಪ್ಪ ಅವ್ನಿಗೆ ಮೊಬೈಲ್ ಫೋನ್ ಮಾಡ್ತೀವಿ, ಹಲೋ ಏನಪ್ಪ ಎಲ್ಲಿದ್ದಿ? ಇನ್ನು ದೊಡ್ಡಬಳ್ಳಾಪುರದಲ್ಲಿ ಇದ್ದೀನಿ ಅಂದ್ರೆ ಅಯ್ಯೋ ಇನ್ನೊಂದು 3-4 ಗಂಟೆ ಆಗ್ತದಪ್ಪ ಬರೋರು, ಸಂಕಟ ಆಗ್ತದೆ. ಆಯ್ತು ನಾನು ಕಾಲನಿಲಿ ಇದ್ದೀನಿ, ಬಂದೇ ಬಿಟ್ಟೆ ನಿಮ್ಮ ಮನೆಗೆ ಅಂದ್ರೆ ಎಷ್ಟು ಸಂತೋಷ ಆಗ್ತದೆ. ಹಾಗೆ ಭಗವಂತ ಇನ್ನೇನು ನಮ್ಗೆ ಎದುರಿಗೆ ಪ್ರತ್ಯಕ್ಷ ಆಗೇ ಬಿಡ್ತಾನೆ, ಬರ್ತಾ ಇದ್ದಾನೆ ಅಂತ ಬ್ರಹ್ಮದೇವರ ಎದುರಿಗೆ ಬಂದು, ವಾಯುದೇವರ ಎದುರಿಗೆ ಬಂದು, ಆ ಪರಮಾತ್ಮ ಬರೋ ಕಾಲಕ್ಕೆ ಇವರೆಲ್ಲ ಪರಿವಾರದವರು ಸಿದ್ಧರಾಗಿ ಬಿಡ್ತಾರೆ. ನಮ್ಗೊಬ್ಬರಿಗೆ ದರ್ಶನ ಕೊಡೋದಿಲ್ಲ. ದೇವರಿರೋ ಕಾಲಕ್ಕೆ ಈ ಕೆಲಸಕ್ಕೆ ಬರದೇ ಇದ್ದ ಮಿನಿಸ್ಟರ್ಗಳು ಬಂದಾಗಲೇ 28 ಪೊಲೀಸರುಗಳು ಮುಂದೆ ಬರ್ತಾರಂತೆ, ಸೆಕ್ರೆಟರಿಗಳು ಅವರೆಲ್ಲ ಮುಂದೆ ನಿಂತ್ಕೋತಾರಂತೆ. ಅಂಥದ್ದು ಶ್ರೀಹರಿ ಬರೋ ಕಾಲಕ್ಕೆ ಜಗದೊಡೆಯ 14 ಲೋಕದ ಅಧಿಪತಿ ಈ ಉಳಿದವರು ಬಿಡ್ತಾರೆ. ಎಲ್ಲ ತತ್ವಾಭಿಮಾನ ದೇವತೆಗಳು, ಇಂದ್ರಾದಿ ದೇವತೆಗಳು ಮತ್ತು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ನಮ್ಮ ವಾಯುದೇವರು ಎಲ್ಲರೂ ಬಂದು ಲೈನಾಗಿ ನಿಂತು ಬಿಟ್ಟಿರ್ತಾರೆ. ನಮಗೆ ದರ್ಶನ ಕೊಡ್ಲಿಕ್ಕೆ ಪರಮಾತ್ಮ ಎದುರಿಗೆ ಬಂದಾಗ ಅವರೆಲ್ಲ ನೋಡಿ ಯಾಕೆ ಸ್ವಾಮಿ ತಾವೆಲ್ಲ ಯಾಕೆ ಬಂದಿರಿ? ಎಲ್ಲ ದೇವ್ರು ಬರ್ತಾ ಇದ್ದೇನೆ ಇನ್ನೊಂದು 5 ನಿಮಿಷದಲ್ಲಿ ದೇವ್ರು ಬರ್ತಾನೆ ಅಂದ್ರೆ ಎಂಥ ಆನಂದ, ದೇವ್ರು ನೋಡಲೇ ಬೇಡ, ಎಲ್ಲರಿಗಿಂತ ಆನಂದಮಯ ಆಗಿ ಹೋಗ್ತದೆ. ಇದು ನಿರ್ವೃತ್ತಿ, ಪರಮಾವಧಿ ನಿರ್ವೃತ್ತಿ. ಇದು ಇಷ್ಟು ತರತಮೋಪೇತ ನಿರ್ವೃತ್ತಿ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಿಂದ ಆಗ್ತದೆ. ಕೃಷ್ಣ ಏನು ನಿನ್ನ ಭಕ್ತರ ವೈಜಾತ್ಯಪ್ಪ. ತವ ಪಾದ ಪದ್ಮ ಧ್ಯಾನಾತ್. ಕೆಲವರಿಗೆ ಏನು ಕೊಟ್ಟರು ಸುಖ ಇಲ್ಲ, ಬೇಕಾದಷ್ಟು ಮೃಷ್ಟಾನ್ನ ಭೋಜನ ಹಾಕಿದರೂ ತೃಪ್ತಿ ಆಗುದಿಲ್ಲ, ಅವರಿಗೆ ನಿರ್ವೃತ್ತಿ ಬರೋದಿಲ್ಲ. ಮತ್ತೆ ಯಾತ್ರೆಯಿಂದ ಬರ್ತದೆ ಅಂದ್ರೆ ಧ್ಯಾನ, ತವ ಪಾದ ಪದ್ಮ ಧ್ಯಾನ. ನಿನ್ನ ಪಾದ ಪದ್ಮವನ್ನು ಸ್ಮರಣ ಮಾಡ್ತಾ ಕೂತ್ರೆ ಅವ್ರಿಗೆ ಆನಂದ ಆಗ್ತದೆ. ವಶಿಷ್ಠ ವಿಶ್ವಾಮಿತ್ರಾದಿ ಋಷಿಗಳಿಗೆ ಅದೇ ನಿರ್ವೃತ್ತಿ. ಧ್ಯಾನದಿಂದಲೇ ಬರಬೇಕು ಅಂತಿಲ್ಲ. ಸಾತ್ವಿಕ ಜೀವರೇ ನೀವು ಅವ್ರಿಗೆ ಧ್ಯಾನ ಮಾಡ್ಲಿಕ್ಕೆ ಬರಲಿಲ್ಲ, ವಶಿಷ್ಠರಂತೆ, ವಿಶ್ವಾಮಿತ್ರರಂತೆ, ವಾಮದೇವರಂತೆ ನಮಗೆ ಎಲ್ಲಿ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ ಅಂದಲ್ಲ, ಆ ನಿರ್ವೃತ್ತಿ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದುಃಖ ಪಡಬೇಡ್ರಿ. ಸಾ ನಿರ್ವೃತ್ತಿ ತವ ಪಾದ ಪದ್ಮ ಧ್ಯಾನಾತ್ ಯಥಾ ಭವತಿ ತಥಾ ಭವತ್ ಕಥ ಶ್ರವಣೇನವಾ ಹಾಸ್ಯ. ಪರಮಾತ್ಮನ ಕಥಾ ಶ್ರವಣ ಮಾಡಿದ್ರು ಅಷ್ಟೇ ನಿರ್ವೃತ್ತಿ ಆಗ್ತದೆ. ಜೀವನದಲ್ಲಿ ನಾವಿದೊಂದನ್ನು ಸಾಧಿಸಿದ್ವಿ ಅಂತ ಒಂದು ತೃಪ್ತಿ ಬರ್ಬೇಕ್ರಿ. ಹೆಬ್ಬೆಂಕ್ ಕೂತಂಗ್ ಕೂಡಬಾರ್ದು. ಪುರಾಣ ಕೊಡೋದು ಅಂದ್ರೆ ಒಂದು ಸಿಸ್ಟಮೇ ಬೇರೆ. ಆದ್ರೆ ಕೂಡೋದು ನೋಡಿದ್ರೆ ಕೆಲವು ಪದಾರ್ಥಗಳು ಮೆರವಣಿಗೆ, ಅಂತಿಮ ಮೆರವಣಿಗೆಲ್ಲ ಹೊರಟಿರ್ತಾವೆ, ಅವು ಕೂಡಿಸ್ಬಿಟ್ಟಿರ್ತಾವೆ. ಅವು ಏನು ಅಲ್ಲಾಡಲಿಲ್ಲ, ಬರೀ ಹಾಕಿ ಟೈಟಾಗಿ ಕಟ್ಟಿಬಿಟ್ಟಿರ್ತಾರೆ. ಹಂಗೆ ಪುರಾಣಕ್ಕೆ ಕೂತಾರೆ. ಯಾಕೆ ಪುರಾಣಕ್ಕೆ ಕೊಡ್ಬೇಕದು? ಪುರಾಣನೇ ಅದು. ಆಚಾರ ಒಂಚೂರು ಭೀಮಸೇನ ದೇವ್ರ ಕಥೆ ಹೇಳ್ತಾನೆ ಅಂದ್ರೆ ಭೀಮಸೇನ ದೇವ್ರಕ್ಕಿಂತ ಒಂಚೂರು ಈ ಜನಗಳ ಹಾರೋದು ನೋಡ್ರಿ, ಇನ್ನೇನು ಮತ್ತಿಟ್ಟು ಸಾಕ್ಷಾತ್ ಭೀಮಸೇನ ದೇವ್ರಿಗೆ ಎದುರಿಗೆ ಬಂದ್ಬಿಡ್ಬೇಕು. ಹಂಗಿರ್ಬೇಕು ಉತ್ಸಾಹ ತುಂಬಿರ್ಬೇಕು ಪುರಾಣ ಕೇಳಲಿಕ್ಕೆ. ಅದು ನಾವು ನೋಡಿದ್ವಿ, ಎಲ್ಲ ಕಡೆ ಅನುಭವಿಸಿದ್ವಿ. ಒಂದೆರಡು ಕಡೆ ಪುರಾಣಕ್ಕೆ ನಾವು ಹೋದಾಗ ಅದು ಹಾಸ್ಯ ಹೇಳಿ, ಸಾಮಾನ್ಯವಾಗಿ ಹಾಸ್ಯ ಹೇಳಿದ್ರೆ ನಗ್ತಾರೆ ಅಂತ ಒಂದು ಸಿಸ್ಟಮ್. ಹಾಸ್ಯ ಹೇಳಿ ಅವರು ನನ್ನ ನೋಡೋದಿಲ್ಲ, ಪುರಾಣ ಹೇಳೋರನ್ನ, ಆ ಪೀಠವನ್ನು, ಆ ಕೆಳಗಿನ ಮೈಕ್ನು, ಇನ್ನೇನನ್ನು ನೋಡ್ತಾರೆ. ಇವೆಲ್ಲ ಒಬ್ಬರು ನವಗ್ರಹಳ, ನಾವು ಒಂದು ಕಡೆ ಆ ಕಡೆ ಮುಖ, ಇನ್ನೊಂದು ಈ ಕಡೆ ಮುಖ, ಇನ್ನೊಂದು ಗೋಡೆ ಆಡ್ಕೊಂಡ್ಬಿಟ್ರು. ಕೆಲವರು ಆಸನ ಬದಲಿ ಮಾಡ್ತಿರ್ತಾರೆ. ಒಂದು 100 ಆಸನ ಬದಲಿ
ಯಾವ ಆಸನದಲ್ಲೂ ಸ್ಥಿರವಾಗಿರೋದಿಲ್ಲ ಅವ್ರು ಪುರಾಣ ಮುಗಿಯೋ ತನಕ. ಹಾಗೆ ಏನೇನೋ ಮಾಡ್ತಿರ್ತಾರೆ, ಅವ್ರ ಮಧ್ಯೆ ಎದ್ದು ಓಡಾಡ್ತಿರ್ತಾರೆ. ಒಂದು ಅಂತಾರೆ, ಆ ಮಧ್ಯ ಮೊಬೈಲ್ ಬರ್ಬಾರ್ದಂತಾವೆ, ಏನೇನೋ ಡಿಸ್ಟರ್ಬ್ ಮಾಡ್ತಾರೆ ಕೆಲವರು. ನಾನಂತೂ ಈ ಗಣ್ಯಗಂಧ ಕ್ಷೇತ್ರದಲ್ಲಿ ಒಂದು ಸತಿ ಉಪನ್ಯಾಸಕ್ಕೆ ಹೋಗಿದ್ದೆ. ಅವ್ರಿಗೇನೋ ಕೈ ನೋವು ಕಾಣಿಸ್ತದೆ. ಪಾಪ ಮಹಾನ್ ಭಾವಿ, ಯಾಕೆ ನೋವು ಬಂತೋ ಏನೋ ಬಂತೋ, ತಿರುಗಿ ಪುರಾಣ ಕೇಳ್ತಾ ಹಿಂಗೆ ಎತ್ಬಿಟ್ಟ. ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಆ ಹೊತ್ತಿಗೆ. ಅಲ್ಲಿ ಕೂತು ಈ ವ್ಯಾಯಾಮ. ಏನಪ್ಪ ಏನಾಯ್ತು ಅಂತ ಕೇಳ, ಏನಿಲ್ಲ ನೀವು ಹೇಳಿ. ಏನ್ ಹೇಳ್ತೀರಿ ಪುರಾಣ? ಪುರಾಣ ಹೇಳಿದರೆ ಕೇಳಿ ಆನಂದ ಅನುಭವಿಸ್ಬೇಕು. ಅದು ಯಾರ್ದೋ ವ್ಯವಸ್ಥಿತವಾದ ಯಾವುದೋ ಕಥೆಯಲ್ಲ ನಾವು ಹೇಳ್ತಿರೋದಿಲ್ಲ. ಯಾವುದೋ ಒಂದು ಇತಿಹಾಸದಲ್ಲಿ ಬಿದ್ದಿರ್ತಕ್ಕ ಟಿಪ್ಪು ಸುಲ್ತಾನು, ಪೂರ್ಣಯ್ಯ ಇವರುಗಳು ಪರಸ್ಪರ ಹೆಂಗ್ ಬಡದಾಡಿದ್ರು, ಅವ ಹೆಂಗ್ ಮೋಸ ಮಾಡಿದ, ಇವ ಹಿಂಗೆ ಬ್ರಿಟಿಷರು ಹೆಂಗ್ ಕೊಂದ್ರು, ಈ ಕಥೆ ಹೇಳ್ತಿದ್ದೀವಿ ನಾವು. ಯಾವ ಪಾಂಡವರನ್ನಂತಹ ಮಹಾಜ್ಞಾನಿಗಳಿಗೆ ಅನುಗ್ರಹ ಮಾಡಿದ ಶ್ರೀಕೃಷ್ಣನ ಕಥೆ ಅಲ್ಲ ನಾವು ಕೇಳ್ತಿರೋದು. ಯಾವನ ಕಥಾ ಒಂದು ಅಕ್ಷರ ಕಿವಿಯಲ್ಲಿ ಬಿದ್ದರೆ ಸಾವಿರಾರು ಜನ್ಮಗಳ ತಪಸ್ಸು ಸಿದ್ಧಿ ಆಗ್ತದೆ, ಪಾಪ ದೂರ ಹೋಗ್ತದೆ. ಅಂಥದ್ದು ಆ ಕಥಾವನ್ನು ಕೇಳೋಕಲ್ಲಿ ಸ್ವಲ್ಪ ಉತ್ಸಾಹ ಬೇಡವಾ? ಆ ಉತ್ಸಾಹದಿಂದ ಕೇಳಬೇಕು. ಅದನ್ನೇ ಅಂತಾರೆ ಭವತ್ ಜನ ಕಥಾ ಶ್ರವಣೇನ ವಸ್ಯಾತ್. ಪರಮಾತ್ಮ ನಿನ್ನ ಕಥಾ ಕೇಳೋದು ಅದೇನು ವಿಚಾರ ಇಲ್ಲ. ಭಗವಂತನ ಅದ್ಭುತ ಮಹಿಮಾ, ನಿರತಿಶಯ ಮಹಿಮಾ ನಿಂದು. ನಿನ್ನ ಕಥಾ ಕೇಳ್ತಾ ಇದ್ರೆ ಆ ರೋಮಾಂಚನ ಹೇಳೋದು, ದೊಡ್ಡ ದೊಡ್ಡ ಆನಂದ ಆಗೋದು ಅದೇನು ದೊಡ್ಡ ವಿಚಾರ ಅಲ್ಲ ಸ್ವಾಮಿ. ನಿನ್ನ ಭಕ್ತರ ಕಥಾ ಕೇಳಿದ್ರೆ ಸಾಕು. ಸಾ ನಿರ್ವೃತಿ ಸ್ಯಾತ್ ಯಾ ನಿರ್ವೃತಿಸ್ತನುವೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವತ್ ಕಥಾ ನ ಕೇವಲಂ ಭವತ್ ಕಥಾ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್. ವೈಕಲ್ಪಿಕ ವಿಧೇಯೋ ಉದಿತೆ ಜುಹೋತಿ ಅನುದಿತೆ ಜುಹೋತಿ. ಉದಿತೆ ಜುಹಿಯಾದ್ ಅನುದಿತೆ ಜುಹಿಯಾದ್. ಯದ್ವಾ ನಿನ್ ಮನಸ್ಸಿಗೆ ಬಂದದ್ದು ಮಾಡು. ವಿಕಲ್ಪ ಇದು. ಅದರಲ್ಲೂ ವ್ಯವಸ್ಥಿತ ವಿಕಲ್ಪ. ನಿಮ್ಗೆ ಯಾವ್ದು ಒಂದನ್ನೇ ಹಿಡ್ಕೊಂಡ್ರೆ ಯಾರು ಬೇಡ. ವ್ಯವಸ್ಥಿತ ವಿಕಲ್ಪ ಅಂದ್ರೆ ಗೊತ್ತಲ್ಲ. ವ್ಯವಸ್ಥಿತ ವಿಕಲ್ಪ ಯಾವುದೋ ಒಂದು ಸಾಕಿದೆ ಸಾಕು. ಅಲ್ಲೇ ಇದು ಇಲ್ಲೇ. ನೀವು ಧ್ಯಾನ ಮಾಡ್ಕೊಂಡು ಮೋಕ್ಷಕ್ಕೆ ಹೋದ್ರೆ ಶ್ರವಣ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತೇವೆ. ಇಬ್ಬರು ಒಟ್ಟಿಗೆ ಮೀಟಿಂಗ್ ಮೋಕ್ಷದಲ್ಲಿ ಏನು ಸ್ವಾಮಿ ವಶಿಷ್ಠರು ಕೂಡ ಚಾಲೆಂಜ್ ಮಾಡಬಹುದು ಅಂತಾನೆ ಧ್ರುವರಾಜ. ವ್ಯವಸ್ಥಿತ ವಿಕಲ್ಪ ಅಂದ್ರೆ ಅದೇ ನಮ್ಮಲ್ಲಿ ಶಾಸ್ತ್ರೀಯ ಪರಿಭಾಷೆ ನಿಮ್ಗೆ ಅರ್ಥ ಆಗ್ತದೋ ಬಿಡ್ತದೋ. ಈಗ ನೀವು ಧ್ಯಾನವಾದ್ರೂ ಮಾಡ್ರಿ, ಶ್ರವಣ ಆದ್ರೂ ಮಾಡ್ರಿ ಅಂದ್ರು. ಆಗೇನಾಯ್ತು? ಶ್ರವಣ ನಾವು ಧ್ಯಾನ ಮಾಡ್ತೀವಿ, ಶ್ರವಣ ಮಾಡ್ತೀವಿ, ಯಾವ್ದಾರು ಒಂದು ಮಾಡ್ತೀವಿ. ಹಿಂಗಲ್ಲ. ಧ್ಯಾನ ಮಾಡೋರು ಧ್ಯಾನನೇ ಮಾಡ್ರಿ, ಶ್ರವಣ ಮಾಡೋರು ಶ್ರವಣನೇ ಮಾಡ್ರಿ ಅಂತ ಅದಕ್ಕೆ. ನೀವು ಧ್ಯಾನ ಮಾಡುವವರು ಶ್ರವಣಕ್ಕೆ ಹೋಗೋದು ಬೇಡ, ಶ್ರವಣಕ್ಕೆ ಹೋಗೋರು ಧ್ಯಾನಕ್ಕೆ ಹೋಗೋದು ಬೇಡ. ನೀವು ಧ್ಯಾನ ಗೀನ ಮಾಡ್ಕೋತ ಕೂಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮಿ ಆಚಾರ್ಯ ಒಂಚೂರು ಮೂಗು ಹಿಡ್ಕೊಳ್ಳೋಕೆ ಪದ್ಧತಿ ಹೇಳ್ಕೊಡ್ರಿ ಅಂದ್ರೆ ಏನು ಮೂಗೇ ಬೇಡ. ನೀವು ಕೆಲಸ ನೋಡ್ರಿ, ಕಿವಿ ಒಂದು ಇದ್ರೆ ಸಾಕು ಮೋಕ್ಷ. ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಥನಾಪನಾಥಮಾಭೂತ್. ಸಾ ಬ್ರಹ್ಮಣಿ ಅಥನಾಥಮಾಭೂತ್. ಅದು ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕ ಪರಮಾತ್ಮನಲ್ಲಿ ಸ್ಥಿತನಾದ ಧ್ಯಾನಾದಿಗಳು ಹೊಂದಿರತಕ್ಕವನಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ನಿನ್ನ ಸೇವಾ ವಿಶೇಷಕ್ಕೆ ಇರ್ತಕ್ಕ ಫಲಕ್ಕೆ ಕೊನೆಯೇ ಇಲ್ಲ ಪರಮಾತ್ಮ. ಕಿಮು ಅಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಯಾರಿಗೆ ಇದು ದೊರಕೋದಿಲ್ಲ ಈ ನಿವೃತ್ತಿ? ಹೌದು, ಕೆಲವರಿಗೆ ದೊರಕೋದಿಲ್ಲ. ಯಾವ್ದು ಮಾಡಿದರೆ ಏನು ಮಾಡಿದರೆ? ಧ್ಯಾನ ಮಾಡ್ತೀನಿ ಅಂದರೂ ದೊರಕೋದಿಲ್ಲ, ಶ್ರವಣ ಮಾಡ್ತೀನಿ ಅಂದರೂ ದೊರಕೋದಿಲ್ಲ. ಯಾರಿಗೆ? ಅಂತಕಾಸಿ ಲುಲಿತಾತ್ ವಿಮಾನಾತ್ ಪತತಾಂ. ಪ್ರತಿಯೊಬ್ಬ ಮನುಷ್ಯನಿಗೆ ನಮ್ಮ ಭಗವಂತ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡಿದ್ದಾನೆ. ಏನು ಕೆಲಸ ಗೊತ್ತೋ ಒಂದು ಎಲ್ಲರ ಜೀವನ ತಲೆ ಮೇಲೆ ಇರೋದು. ಪ್ರತಿಯೊಬ್ಬ ಜೀವನಿನ ಲೋಕದಲ್ಲಿ ಸೃಷ್ಟಿ ಮಾಡೋದು, ಸೃಷ್ಟಿ ಮಾಡಿದ ಕೂಡ ತಲೆ ಮೇಲೆ ಬಂದು ನಿಂತಿರೋದು. ಬರೇ ತಲೆ ಮೇಲೆ ಬಂದು ಇವನ ಮೇಲೆ ಕಾಲಿಟ್ಟು ನಿಂತ್ಕೊಳ್ಳೋದಲ್ಲ, ಒಂದು ದೊಡ್ಡ ಖಡ್ಗ ತಗೊಂಡ್ಬಿಡೋದು. ಆ ಖಡ್ಗವನ್ನು ಇವನ ಬ್ರಹ್ಮರಂಧ್ರಕ್ಕೆ ಸರಿಯಾಗಿ ಪಾಯಿಂಟ್ ಮಾಡಿಬಿಡೋದು ಅಷ್ಟೇ. ಪರಮಾತ್ಮ ಅಲ್ಲಿ ಖರ್ಚಿ ಕೆಳಗೆ ಹಾಕಿದ ಅಂದ್ರೆ ತಣ್ಣಂತೊಳಗೆ ಬಿಡ್ತದೆ, ಮುಗಿತೀವಿ ಶರೀರ. ಅಷ್ಟು ಕೊನೆಗೆ ಬಂದು ರೆಡ್ಡಿಯಾಗಿರ್ತದೆ ಆ ಕತ್ತಿ. ಅಂತಕ ಹಸಿ ಅದು ಏನು ಮಾಡ್ತದೆ? ಇಲ್ಲಿ ಬಂದು ಕೊನೆಯಲ್ಲಿ ಬಂದು ನಿಂತಿರ್ತದೆ. ಯಾವಾಗ ಅದು ಬಿತ್ತೋ
ವಿಮಾನಾತ್ ಪತತ, ಮೇಲಿದ್ದರೂ ಕೂಡ ಕೆಳಗೆ ಬಿಟ್ಬಿಡ್ತಾನೆ. ನಮಗೆ ವಿಮಾನ ಬರಲಿ ಅಂತ ನಾವು ಅಂತಿದ್ದೀವಿ, ವಿಮಾನದಲ್ಲಿ ಏನೋವನು ಬೀಳ್ತಾನೆ ಅಂತ ಇದ್ದಾರೆ. ಸಂಸಾರದಲ್ಲಿ ಆಸಕ್ತನಾದವನಿಗೆ ಶಾಸ್ತ್ರ ಪಾಠ ಪ್ರವಚನ ಸುಧಾದಿ ಗ್ರಂಥಗಳಲ್ಲಿ ಬೇಕಾದಷ್ಟು ಪ್ರವೀಣ ಆಗು, ಬೇಕಾದ ಧ್ಯಾನ ಮಾಡು, ಶ್ರವಣ ಮಾಡು, ಮನನ ಮಾಡು, ಎಲ್ಲ ಮಾಡು. ಸಂಸಾರದ ವಿಷಯದಲ್ಲಿ ವಿಷಯ ವೈರಾಗ್ಯ ಇಲ್ಲದೆ ಕೇವಲ ದುಡ್ಡು ದುಗಾಣಿಗಳಲ್ಲಿ ಆಸಕ್ತನಾದ ಪುರುಷ ಇದ್ದ ಪಕ್ಷದೊಳಗೆ ಅವ ವಿಮಾನಾರೂಢನಾದರೂ ಕೆಳಗೆ ಬೀಳ್ತಾನೆ. ಅವನಿಗೆ ಈ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ನೀವು ಅನುಭವಿಸಿರ್ತೀರಿ. ಎಲ್ಲ ಅದ್ಭುತ ಪುರಾಣ ಹೇಳ್ತಾರೆ, ಪ್ರವಚನ ಹೇಳ್ತಾರೆ, ನಾನಾ ಜನರು ಆಕರ್ಷಣೆ ಮಾಡ್ತಾರೆ. ತಾವು ಅದರೊಳಗೆ ಒಂದು ಸ್ವಲ್ಪನೂ ಇನ್ವಾಲ್ವ್ ಆಗುವುದಿಲ್ಲ. ಅವರಿಗೆ ಅದರಲ್ಲಿ ಆಸಕ್ತಿನೇ ಇಲ್ಲ. ಅವ್ರದ್ದು ಏನು ಅಂದ್ರೆ, ಈಗ 2 ಸ್ಕ್ವೈರ್ ಇಸ್ಕೊಟ್ಟು 3 ಸ್ಕ್ವೈರ್ 4 ಸ್ಕ್ವೈರ್ ಇಸ್ಕೊಟ್ಟು 5 ಸ್ಕ್ವೈರ್ ಮಾಡ್ತಾರಲ್ಲ ಲೆಕ್ಚರರು, ಮ್ಯಾಥಮೆಟಿಕ್ಸ್ ಲೆಕ್ಚರರು, ಅವ್ರಿಗೆ ಏನಪ್ಪ ಅದರೊಳಗೆ ಇನ್ವಾಲ್ವ್ಮೆಂಟು? ಏನಿಲ್ಲ. ಅವರ ಇನ್ವಾಲ್ವ್ಮೆಂಟು 1ನೇ ತಾರೀಕು ಸಂಬಳದ ಹಾಕೊಂಡು ಸಿಗ್ನೇಚರ್ ಹಾಕಿ ತಗೊಳ್ಳೋದ್ರಲ್ಲಿ ಇರ್ತದೆ. ಆ ಹೊತ್ತಿಗೆ ಅವ್ರು ಬರಬೇಕು. ಇನ್ನೇನು ಮಾಡ್ಬೇಕು? ಅದನ್ನೆಲ್ಲ ಮಾಡಿದ್ರೆ ಹೊರತು ಯಾಕ್ರಿ 1 ವಾರ 1 ತಿಂಗಳು ರಜೆ ಹಾಕಿದ್ರೆ ನಿಮ್ಗೆ ಸಂಬಳ ಇಲ್ರಿ ಅಂದ್ಬಿಡ್ತಾರೆ. ಸರಿ, ರಜಾ ಹಾಕ್ಲಿಲ್ಲ, ಅಲ್ಲಿಗೆ ಹೋದ್ವಿ, ಅಲ್ಲಿ ಪಾಠ ಹೇಳಲಿಲ್ಲ ಅಂದ್ರೆ ಯಾಕಂದ್ರೆ ಹುಡುಗರು ಬಂದು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಯಾಕ್ರಿ ಪಾಠ ಹೇಳಲಿಲ್ಲ ಅಂತಾರೆ. ಹಾಳಾಗಿ ಹೋಗಿ ಪುಸ್ತಕ ಹಿಡ್ಕೋತಾನೆ, ಸೀದಾ ಹೋಗ್ತಾನೆ. ಆ ಹುಡುಗರಲ್ಲಿ ಕೂತಿರ್ಲಿ ಬಿಡ್ಲಿ, ಅವ್ನು ನಿದ್ದೆ ಮಾಡ್ತಿರ್ಲಿ, ಓದ್ಲಿ ಬಿಡ್ಲಿ, ತನ್ನ ಕರ್ತವ್ಯ ಎಷ್ಟು ಪಟ 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 ತಾನು ಏನು ಚಿಕ್ಕ ವಯಸ್ಸಲ್ಲಿ ಗಟ್ಟು ಮಾಡಿರ್ತಾನೆ, ಒದರ್ತಾನೆ, ಒಂದಿಷ್ಟು ಕೆಲಸ ಮುಗಿಸ್ಕೊಂಡು ದಂಡ್ ಅಲ್ಲಿ ಬೆಲ್ ಹೊಡಿತು, ಪೀರಿಯಡ್ ಮುಗೀತು ಅಂತ. ಅಲ್ಲಿಂದ ಮುಂದೆ 2 ಸ್ಕ್ವೈರ್ಡ್ ಅಂದವನು ಅಲ್ಲೇ ನಿಲ್ಲಿಸೋಟವನು. 3 ಸ್ಕ್ವೈರ್ಡ್ ಹೇಳೋದೇ ಇಲ್ಲ, ಮುಗಿದೋತ ಅವನ ಕೆಲಸ. ಒಂದು ಡನ್ ಅಂತಲ್ಲ, ಇನ್ನೇನು. ಪುರಾಣ ಭಕ್ತರು ಇಂಥವರೇ. ಅವರಿಗೆ ತಾವು ಹೇಳಬೇಕಾದ್ರಲ್ಲಿ ಏನು ತಾತ್ಪರ್ಯ ಇರೋದಿಲ್ಲ. ಯಾವ ಭಗವಂತನ ಕಥೆ ಹೇಳ್ತಿದೀವೋ ಆ ಭಗವದ್ಭಕ್ತಿ ಕೇಳೋವರ್ಕಿಂತ ಕರ್ತವ್ಯ ದೊಡ್ಡದು ನಮ್ಮದು ಎಂಬ ಭಾವನೆ ಇರುವುದಿಲ್ಲ. ಎಲ್ಲ ಪ್ರವಚನ ಲೆಕ್ಚರರ್ ಮಾಡಬೇಕು, ಹೇಳ್ಬೇಕು, ಹಂಗೆ ಬಂದ ಹೇಳ್ದ ಒದರ್ದ 1 ಗಂಟೆ ಪಟ 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 ಪ್ರವಚನ ಮಾಡಿದೆ ಎದ್ದೋದ. ಕೇಳಬೇಕು ಅಂತ ಇರ್ತದೆ. ನೀವು ಕೆಲವೊಮ್ಮೆ ಏನಾಗೋಗ್ತದೆ, ಸಂಘದಲ್ಲಿ ಸೆಕ್ರೆಟರಿ ಪ್ರೆಸಿಡೆಂಟು ಆಗ್ಬಿಟ್ಟಿರ್ತಾರೆ. ಯಾಕೆ ಆಗ್ತಾರೆ ಅಂದ್ರೆ ಅದು ಏನು ಯಾವ ಕಾರಣದಿಂದ ಅದು ಆನರರಿ ಹೆಸರು ಅಷ್ಟೇ ಅಂತ. ಅದು ಏನೇನು ಒಳಗಡೆ ಇರ್ತದೋ ದೇವರೇ ಬಲ್ಲ. ಅದಕ್ಕೋಸ್ಕರವಾಗಿ ಅವರು ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡು ಕೂಡಲೇ ಇನ್ನು ಪುರಾಣ ಏರ್ಪಾಟ್ ಮಾಡಬೇಕು, ನಿತ್ಯ ಪ್ರವಚನ ಕಾರ್ಯಕ್ರಮ ಅಂತ ಹಾಕೊಂಡು ಹೊರತು ದುಡ್ಡು ಹೊರಟುದಿಲ್ಲ. ಅದಕ್ಕೋಸ್ಕರ ನಿತ್ಯ ಪ್ರವಚನ ಕಾರ್ಯಕ್ರಮ ಅಂತ ಬೋರ್ಡ್ ಹಾಕ್ತಾರೆ. ಬೋರ್ಡ್ನಲ್ಲಿ ಆ ನಿತ್ಯ ಶೋ, ಪ್ರತಿ ದಿವಸ ಶೋ ನಡಿಬೇಕು. ಯಾವ್ದಾದ್ರು ಆಚಾರ ಬರ್ತಿರ್ಬೇಕಲ್ಲಿ. ಅದು ವಿಟ್ಲಾಚಾರ ಆಗಲಿ, ಗೋವಿಂದಾಚಾರ ಆಗಲಿ, ನಾರಾಯಣಾಚಾರ ಆಗಲಿ, ಸಾಮಾನ್ಯಾಚಾರ, ಶಂಕರಾಚಾರ ಆಗಲಿ, ಯಾರು ಒಬ್ರು ಬರ್ತಿರ್ಬೇಕಲ್ಲಿ. ಬರ್ತಿರ್ಬೇಕು. ಅವ್ನು ಏನು ಬೇಕಾದ್ರೂ ಹೇಳ್ಬೋದು. ಅವ್ನಿಗೆ ಇಂಥದ್ದೇ ಹೇಳ್ಬೇಕು, ಅಂಥದ್ದೇ ಹೇಳ್ಬೇಕು ಅಂತ ನೇಮ ಇಲ್ಲ. ಹೇಳ್ತಿರ್ತಾನೆ. ಇವ್ರು ಏನು ಮಾಡಬೇಕು? ಏನ್ರಿ ನೀವು ಸೆಕ್ರೆಟ್ರಿ ನೀವೇ ಇರಲಿಲ್ಲ ಪ್ರವಚನದಲ್ಲಿ ಅಂತಾರೆ ಎಂಬುದಕ್ಕೋಸ್ಕರ ಮೊದಲನೇ ದಿವಸ ಮಾಲೆ ಹಿಡ್ಕೊಂಡು ಬಂದ್ಬಿಡ್ತಾರೆ. ಈ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಕರೆ ಕೊಟ್ಟು ಅಂದ್ಬಿಟ್ಟು ಓಡಿ ಬಂದಿರ್ತಕ್ಕ ಆಚಾರ್ಯಗಳಿಗೆ ನಾವು ಸ್ವಾಗತವನ್ನು ಬಯಸಿ ನಿಮ್ಮ ವತಿಯಿಂದ ನಮ್ಮ ಅಸೋಸಿಯೇಷನ್ ವತಿಯಿಂದ ನಿಮ್ಮ ತನ್ನ ಮೇಲೆ ಹೋಗಿಟ್ಟು ಹೂ ಒಗಿತೀವಿ. ಯಾವಾಗ ಒಯ್ಯೋದು ಹೂವುದು ಅದನ್ನು ಒಗಿತಾರೆ, ಹೂವು ಒಗಿತೀವಿ. ಆಚಾರ ಪ್ರವಚನ ಮುಂದುವರಿಸಬೇಕು. ಇನ್ನೊಂದು ವಾರದ ದಿವಸ 10 ದಿವಸ ಇಲ್ಲಿ ಅಮೃತವಾಣಿ ಸುರಿಸ್ತಾರೆ, ನೀವೆಲ್ಲ ಕೇಳ್ರಿ ಅಂತ ಹೇಳಿ ತಾವು ಓಡೋಗ್ಬಿಡ್ತಾರೆ. ಮತ್ತೆ ಮಂಗಳಕ್ಕೆ ಬರ್ತಾರೆ. ಮಂಗಳ ದಿವಸ ಉಪನ್ಯಾಸ ಕೇಳ್ಬೇಕಾ? ಇನ್ನೇನು ಮಂಗಳ ಮುಗಿಸ್ತಾರೆ ಎಂಬುದು 15 ನಿಮಿಷ ಮುಂಚೆ ಅಸಿಸ್ಟೆಂಟ್ಗಳ ಜೊತೆಗೆ ಪಾತ್ರೆ ತಗೋ, ಹಣ್ಣು, ಹೂವು, ಕಾಯಿ, ಒಂದು ಪ್ಯಾಕೆಟ್ಟು. ಈ ಆಚಾರ್ಯಗಳಿಗೆ ಪ್ಯಾಕೆಟಲ್ಲಿ ದೃಷ್ಟಿ, ಪುರಾಣ ಮುಗಿಸೋದ್ರಲ್ಲಿ ಆ ಸೆಕ್ರೆಟರಿಗೆ ದೃಷ್ಟಿ. ಇಬ್ಬರು ಸೀಟ್ ಇಟ್ಕೊಂಡು ಬಂದಲ್ಲಿ ಕೂತ್ಕೊಂಡ್ಬಿಡ್ತಾರೆ. 15 ನಿಮಿಷ ಆದ್ರೂ ಪುರಾಣ ಕೇಳೋ ದಿವ್ಯ ಹಣೆ ಬಾರ ಅವರು. 15 ನಿಮಿಷ ನಾವು ಪುರಾಣ ಕೇಳಲೇಬೇಕಿಲ್ಲ ಅಂದ್ರೆ ಅವ್ರು ಮುಗಿಸ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾವು ಕೂತಿರ್ತಾನೆ. ಅವನ ಮುಖದ ಕೆಟ್ಟತನ ನೋಡ್ಬೇಕ್ರಿ. ಎಷ್ಟು ಕೆಟ್ಟ ಮುಖ ಮಾಡ್ತಾನೆ ಅಂದ್ರೆ ಉಪನ್ಯಾಸ ಈಗಲೇ ಮುಗಿಸ್ಬಿಡ್ಬೇಕು, ಆ ರೀತಿ ಮುಖ ಮಾಡ್ತಾನೆ. ಇವರು ಆಚಾರ್ಯ ಆವತ್ತು 9 ದಿವಸನೇ ಉತ್ಸಾಹ ಜಾಸ್ತಿ ಆಗ್ಬಿಡ್ತಾರೆ. ಮಂಗಳ ದಿವಸ ಸ್ವಲ್ಪ ಉತ್ಸಾಹ ಜಾಸ್ತಿ. ಅಂತ ಇವ್ರು ಆ ಕಥೆ ಈ ಕಥೆ ಎಲ್ಲ ಹಳೆ ಕಥೆಗಳನ್ನ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾರೆ. ಮಾಡ್ತಾನೆ, ದೀಪ ತಂದು ಕೊಡ್ತಾನೆ, ಮಂಗಳಾರತಿ ತಂದು ಕೊಡ್ತಾರೆ, ಏನು ಕೊಟ್ಟರು ಉಪನ್ಯಾಸ ಮುಗಿಸ್ಕೊಂಡ. ಹಂಗೆ ಮಾಡಿ ಆದರೂ ಹಾಳಾಗಿ ಹೋಗಿ ತಲೆ ಬಗ್ಗಿಸ್ಕೊಂಡವರು ಪುರಾಣ ಕೃಷ್ಣಾರ್ಪಣ ವಸ್ತು ಅನ್ನೋ ತನಕ ತಲೆ ಇರ್ತದೆ.
ಆಯಿತು. ಮತ್ತೆ ಯಥಾ ಪ್ರಕಾರ ಇದು 1 ವಾರ 10 ದಿವಸ ಪರ್ಯಂತ ನಮ್ಮ ಆಚಾರ್ಯರು ನಮ್ಮ ಕರೆಗೆಟ್ಟೆ ಹೋಗ್ಬಿಟ್ಟು ಅನೇಕ ಕೆಲಸಗಳನ್ನು ಬದಿಗೊತ್ತಿ ಬಂದು ಪ್ರವಚನಗಳನ್ನು ಹೇಳಿ ಅಮೃತವಾಣಿಯಿಂದ ನಮ್ಮನ್ನೆಲ್ಲರನ್ನು ತೃಪ್ತಿಪಡಿಸಿದ ಆಚಾರ್ಯರಿಗೆ ಮತ್ತೊಂದು ಹೂ ಮಾಡಿ ನಮ್ಮ ಅಲ್ಪ ಕಿರುಕಾಣಿಕೆ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡ್ತೀನಿ ಅಂದ್ರೆ ಆಚಾರ್ಯ ಪಡೆದ ತಾವು ಕೈ ಹೋಗ್ತದೆ. ಮೊದಲು ನಂಗೆ ಕೊಡ್ರೆ ವೇದವ್ಯಾಸ ದೇವ್ರು ತೊಗೊಂಡೇನು ಮಾಡ್ತೀನಿ. ಇದು ಪುರಾಣನೇ ಪ್ರವಚನವೇ, ಇದರಿಂದ ನಿವೃತ್ತಿ ಬರೋದಿಲ್ಲ. ಯಾಕೆ? ಅನಾಸಕ್ತಿ ಇದ್ದದ್ರಿಂದ. ಇವರು ಎಂಥವರು ಅಂದರೆ ಅಂತಕಾಸಿಲುಲಿತಾತ್ ಪತದ ಅಂದಿಮಾನ, ಉನ್ನತವಾದ ಸ್ಥಿತಿಗೆ ಬಂದಿದ್ದರೂ ಕೆಳಗೆ ಬಿಡುತ್ತಾರೆ. ಪರಬ್ರಹ್ಮಣಿ ಸ್ಥಿತಸ್ಯಾಪಿ, ಪರಮಾತ್ಮನ ಆ ವಿಷಯಕ್ಕೆ ಹೋಗಿ ಪಾಠ ಪ್ರವಚನ ಮಾಡಿದರೂ ಕೂಡ ಇವನಿಗೆ ನಿವೃತ್ತಿ ಬರದೇ ಇರುವುದಕ್ಕೆ ಧ್ಯಾನಾಧಿಕಂ ವಿನ ನ ಭವತಿ ಸುಪ್ತವು ದೃಷ್ಟತ್ವ. ಶಿವನಾಚಾರ್ಯ ಒಂದು ಕಾರಣ ಕೊಟ್ಬಿಟ್ರು. ತಾತ್ಪರ್ಯ ಅಂದ್ರೆ ಏನು ತಿಳ್ಕೊಂಡಿದ್ರಿ? ಒಂದೊಂದು ಪಂಕ್ತಿನೂ ಅಷ್ಟೇ ಅಸಾಧ್ಯದಲ್ಲೇ. ಅದಕ್ಕೆ ಈ ಸುಪ್ತಿ ನಿದ್ದೆ ಮಾಡೋ ಕಾಲಕ್ಕೆ ಎಲ್ಲಿ ಇರ್ತೀವಿ ನಾವು? ಅದಾದ್ರೂ ಗೊತ್ತದೇ ಇಲ್ಲ. ನಿದ್ದೆ ಬರ್ತದೆ, ಒಳ್ಳೆ ಗಾಢ ನಿದ್ರಾ ಕಾಲಕ್ಕೆ ಎಲ್ಲಿ